ನಮಸ್ತೆ ಎಲ್ಲ ಕನ್ನಡ ಪಿಕ್ಚರ್ಸ್ ವೀಕ್ಷಕರಿಗೆ ನಿಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮೆಹಬೂಬಾ ಸಿನಿಮಾದ ವಿಶೇಷ ಸಂದರ್ಶನದಲ್ಲಿದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಲೇಟಾಗಿ ಬಂದಿರುವಂಥ ಶಶಿ ಅವರಿದ್ದಾರೆ, ಸಿನಿಮಾದ ಹೀರೋ ಪ್ರೊಡ್ಯೂಸರ್ ಎಲ್ಲವೂ ಅವರೇ. ಆ್ಯಂಡ್ ಸಿನಿಮಾದ ನಾಯಕಿ ನಜ್ರಿಯಾ ಬಾನು ಅಲಿಯಾಸ್ ಪಾವನ ಗೌಡ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ ಪಾವನ. ಹೇಳಿ, ಇವತ್ತು ಹೇಗನ್ನಿಸಿದೆ ನಜ್ರಿಯಾ ಬಾನು ಅವ್ರ ಜೊತೆ ಕೆಲಸ ಮಾಡಿ, ಪಾವನ ಗೌಡ ಅವ್ರ ಜೊತೆ ಕೆಲಸ ಮಾಡಿ? ಅಲ್ಲ, ನೀವು ಬುರ್ಕಾ ನಾನು ಯಾರು ಅಂತ ನಿಮಗೆ ಖಂಡಿತ ಗೊತ್ತಿಲ್ಲ, ಯಾಕೆಂದ್ರೆ ನಾನು ಇನ್ನು ಫಸ್ಟ್ ಟೈಮ್ ಭೇಟಿ ಮಾಡ್ತಿರೋದು, ಹೋಸ್ಟ್ ಮಾಡ್ತಿರೋದು. ಅದ್ ಹೆಂಗ್ ನಾನು ಯಾರು ಅಲ್ಲ, ಫಸ್ಟ್ ಟೈಮ್ ಹೋಸ್ಟ್ ಮಾಡ್ತಿರೋದು ಕರೆಕ್ಟ್, ಭೇಟಿ ಆಗ್ತಿರೋದಂತೂ ಫಸ್ಟ್ ಟೈಮ್ ಅಲ್ಲ. ಯಾಕಂದ್ರೆ ಬುರ್ಕಾ ಹಾಕಿದ್ರೆ ಬಾಡಿ ಮಾತ್ರ ಕವರ್ ಮಾಡಬಹುದು, ವಾಯ್ಸ್ ನ ಅದ್ ಹೆಂಗ್ ಕವರ್ ಮಾಡಬಹುದು ಅಂತ ಅನ್ಕೊಂಡ್ರಿ ನೀವು. ಅಮ್ಮ ಸಾಕು, ಅದನ್ನೇ ನ್ಯಾಷನಲ್ ಅವಾರ್ಡ್ ಬಂದಿದೆ ನಿಂಗೆ, ಬಾಲ್ ಕೂತ್ಕೋ, ನಾನು ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ. ರಿಂಗ್ಸ್ ಎಲ್ಲ ತೆಗ್ದಾರೆ ಇವರು ನೋಡಿ. ಈಗ ಫೋನ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡವ್ರೆ. ಎಂಥ ಸೊ ಹೇಗಿತ್ತು ಸರ್ ಚಮಕ್? ಹೇಗಾದ್ರೂ ಇಲ್ಲಿ ಫಸ್ಟ್ ಬುರ್ಕಾ ತೆಗಿರಮ್ಮ, ನನಗೇನೋ ಕ್ಲಾರಿಟಿ ಸಿಕ್ತು, ಜನರ ಕ್ಲಾರಿಟಿ ಸಿಗ್ಬೇಕಲ್ಲ. ನೀವ್ಯಾರು ಅನ್ನೋದನ್ನ ಹಾಗಾದ್ರೆ ಕನ್ಫ್ಯೂಸ್ ಆಯ್ತಾ ನಿಮ್ಗೆ? ಕನ್ಫ್ಯೂಸ್ ಅಲ್ಲ, ಫುಲ್ ಕ್ಲಾರಿಟಿ ಆಯ್ತು ನನ್ಗೆ. ನಮ್ ಸಿನಿಮಾಲ್ ಯಾವತ್ತೂ ಬುರ್ಕಾ ಹಾಕ್ಸಿಲ್ಲ ಅವ್ರಿಗೆ. ಇಲ್ಲಿ ಹಾಕಿದ್ರ? ಇಲ್ಲ ಬರೀ ಹಿಜಾಬ್. ಕನ್ನಡ ಪಿಕ್ಚರ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ಪಿಕ್ಚರ್ ಮಾಡಿರೋದು ನೀವು, ಹೀರೋ ಹೀರೋಯಿನ್ಗೆ ಮ್ಯಾಟರ್ ಗೊತ್ತಿರುತ್ತೆ, ಸುಮ್ಮನೆ ಚಿಕ್ಕ ಪ್ರ್ಯಾಂಕ್ ಅಷ್ಟೇ. ನೀವು ಹೇಳಿದ್ರೆ ಅಷ್ಟೇ ರಿಯಲ್ ಮ್ಯಾಟರ್ ಏನಿದೆ ಅದು ಹೊರಗೆ ಬರುತ್ತೆ, ನಮ್ಗೇನು ಗೊತ್ತಿರುತ್ತೆ. ಓಕೆ, ಸೀರಿಯಸ್ ಆಗಿ ತಗೋಬೇಡಿ. ಸೊ ಶಶಿ ಸರ್ ಹಾಗೆ ಪಾವನ ಅವ್ರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು ಕಾವ್ಯ. ಹೇಗೆ ನಡೀತಿದೆ ಪ್ರಮೋಷನ್ಸ್? ನೀವ್ ಹೇಳ್ಬೇಕು ಹೇಗ್ ನಡೀತಿದೆ ಅಂತ. ಅದ್ಭುತವಾಗಿ ನಡೀತಿದೆ ಅಂತ ಅನ್ಕೋತೀನಿ. ನಾವು ಚೆನ್ನಾಗಿದೆ ಅಂತ ಅಂತೀವಿ. ಸೊ ನಿಮ್ ವ್ಯೂ ಪಾಯಿಂಟ್ ಒಂದಿರುತ್ತೆ, ಜನರ ವ್ಯೂ ಪಾಯಿಂಟ್ ಒಂದಿರುತ್ತೆ. ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ. ಕರೆಕ್ಟ್. ಮೆಹಬೂಬಾ ಟೈಟಲ್, ಒಬ್ಬ ಪ್ರೇಕ್ಷಕ ಥಿಯೇಟರ್ಗೆ ಬರಬೇಕು ಅಂತಂದರೆ ಒಂದು ಟೈಟಲ್, ಇನ್ನೊಂದು ಹೀರೋ, ಇನ್ನೊಂದು ಡೈರೆಕ್ಟರ್, ಇನ್ನೊಂದು ಸಾಂಗ್ಸ್ ಗ್ಲಿಮ್ಸ್, ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಮೆಹಬೂಬಾ ಈ ಥರ ಟೈಟಲ್ ಇಟ್ಕೊಂಡು ಸಿನಿಮಾ ಮಾಡ್ಬೋದಾ ಅನ್ನೋದು ಕೂಡ ಒಂದಷ್ಟು ಕನ್ಫ್ಯೂಷನ್ಸ್ ಜೊತೆಗೆ ಟಾಕ್ಸ್ ಕೂಡ ಕ್ರಿಯೇಟ್ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ. ನನಗನ್ಸಿದ್ದು ಮೆಹಬೂಬಾ ಅಂದ್ರೆ ಒಂದು ಗರ್ಲ್ ಫ್ರೆಂಡ್ನ ಅಥವಾ ಬಾಯ್ ಫ್ರೆಂಡ್ನ ಕರೆಯುವಂಥ, ಪ್ರೀತಿಯಿಂದ ಕರೆಯುವಂಥ ಪದ, ಡಿಯರ್ ಲವರ್ ಅನ್ನೋ ಥರ ಪದ ನನಗೆ ಗೊತ್ತಿರೋವಂಥದ್ದು. ಸೊ ಇದರಲ್ಲಿ ಬಿಕಾಸ್ ಇಟ್ ಇಸ್ ಎರಡು ಪ್ರೇಮ ಕಥೆ ಆಗಿರೋದ್ರಿಂದ, ಅದು ಅನ್ಯ ಧರ್ಮಗಳ ಪ್ರೇಮ ಕಥೆ ಆಗಿರೋದ್ರಿಂದ ಡೆಫಿನೆಟ್ ಆಗಿ ಅಲ್ಲಿ ಇಲ್ಲಿ ಸ್ಲ್ಯಾಂಗ್ನ ಮ್ಯಾಶ್ ಮಾಡೋ ಅಂಥ ಒಂದು ಪದ ಮೆಹಬೂಬಾ. ಸೊ ಅದರಲ್ಲಿ ಏನು ಕೇಳೋಕ್ಕೂ ತುಂಬ ಚೆನ್ನಾಗಿದೆ. ನಂಗೆ ಸಾಕಷ್ಟು ಜನ ಇಂಡಸ್ಟ್ರಿಯಲ್ಲಿರೋರು ಅಥವಾ ದೊಡ್ಡ ದೊಡ್ಡ ಡೈರೆಕ್ಟರ್ಗಳೆಲ್ಲ ಕೇಳಿದ ತಕ್ಷಣ ಹೆಸರು ಕ್ಯಾಚಿ ಆಗಿದೆ ಅಂತ ಅಂದಿದ್ದಾರೆ. ಸೊ ಐ ಫೆಲ್ಟ್ ಇಟ್ಸ್ ಎ ವೆರಿ ನೈಸ್ ಟೈಟಲ್ ಅಂತಾನೆ ನಾನು ಬಿಲೀವ್ ಮಾಡ್ತಾ ಇದ್ದೀನಿ. ಸೊ ಸ್ಟ್ರೇಟ್ ಆಗಿ ಹೇಳ್ಬಿಡ್ತೀನಿ, ಈಗ ಯಾವ ಧೈರ್ಯದ ಮೇಲೆ ಸಿನಿಮಾ ಮಾಡಿದ್ರಿ ಅಂತ? ಯಾವ ಧೈರ್ಯದ ಮೇಲೆ ಸಿನಿಮಾ ಮಾಡಿದ್ವಿ ಅಂದರೆ, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ 3 ಹೊತ್ತು ಊಟ ಸಿಗುತ್ತೆ ಇಲ್ವ ಅನ್ನೋದೇ ಡೌಟ್. ಹುಟ್ಟಿ ಬೆಳೆದು ಬರೋದೇ ಹೆಂಗೆ ಒಂದು ಧೈರ್ಯ, ಒಂದು ಸಾಹಸ. ಸೊ ಇದೇ ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಒಂದು ಮಾಡ್ತಾನೆ ಇರಬೇಕು. ನಮ್ಮ ದಾರಿಯಲ್ಲಿ ಬಂದ ಪ್ರತಿಯೊಂದನ್ನ ನಮ್ಮ ಮೇಲೆ ಕಲ್ಲುಗಳು ಹಾಕಿದ್ರೆ ಆ ಕಲ್ಲುಗಳನ್ನ ಇಟ್ಕೊಂಡು ಮನೆ ಕಟ್ಟೋಂಥದ್ದು ನನಗಿರುವಂಥ ಅಭ್ಯಾಸ, ಅಥವಾ ನಾನು ಬೆಳೆದು ಬಂದಿರೋದು ಹಂಗೇನೆ. ಸೊ ಹಂಗಾಗಿ ನಾನು ಅನ್ಕೊಂಡಿದ್ದು ಬಿಗ್ ಬಾಸ್ ಗೆದ್ವೆ. ಸೊ ವಾಟ್ ನೆಕ್ಸ್ಟ್? ಇಟ್ ಹ್ಯಾಸ್ ಟು ಬಿ ಒಂದು ಸ್ಟೆಪ್ ಮೇಲೆ ಇರಬೇಕು, ಯಾವತ್ತು ಕೆಳಗಡೆ ಇರಬಾರ್ದು. ಅಟ್ಲೀಸ್ಟ್ ಆ ಸ್ಟ್ಯಾಚುರೇಟೆಡ್ ಪಾಯಿಂಟ್ ಅಲ್ಲಿ ಆದರೂ ಇರಬೇಕು ಅನ್ನೋ ಒಂದೇ ಒಂದು ಧೈರ್ಯ. ಎಲ್ಲರೂ ಸಿನಿಮಾ ಮಾಡ್ತಾರೆ, ನಾನು ಸಿನಿಮಾ ಮಾಡಬೇಕು ಅನ್ನೋವಂಥದ್ದು ನನಗಿರಲಿಲ್ಲ. ಸೊ ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಕಂಟೆಂಟ್ ಆಗಿರಬೇಕು ಅನ್ನೋ ಧೈರ್ಯದ ಮೇಲೆ ಮೆಹಬೂಬಾ ಸಿನಿಮಾ ಮಾಡಿದ್ವಿ. ನೀವು ಹೇಳಿ, ಅದೇ ಕ್ವೆಶನ್ಗೆ ಆನ್ಸರ್. ಯಾವ ಧೈರ್ಯದ ಮೇಲೆ ಸಿನಿಮಾ ಒಪ್ಕೊಂಡ್ರಿ ಅಂತ? ಆಕ್ಚುಲಿ ನಂಗೆ ತುಂಬಾ ಧೈರ್ಯ ಇದೆ. ಮಂಡ್ಯ ಗೌಡ್ರು ಕೇಳ್ಬೇಕಾ? ಫಸ್ಟೇ ಹೆಣ್ಮಕ್ಳು ಅಂದ್ರೆ ಸ್ಟ್ರಾಂಗು. ನಂಗೆ ತುಂಬಾ ಧೈರ್ಯ ಇದೆ. ನಾನು ತುಂಬಾ ಚಾನ್ಸಸ್ಗಳು ತಗೊಂಡಿದ್ದೀನಿ ಲೈಫ್ನಲ್ಲಿ, ಮುಂಚೆನು ಈಗಲೂ ಮುಂದೆನು. ಸೊ ಇಟ್ಸ್ ಅ ವೆರಿ ಬೋಲ್ಡ್ ಅಟೆಂಪ್ಟ್, ಡೆಫಿನೆಟ್ಲಿ, ವೈ ನಾಟ್. ಆ್ಯಂಡ್ ಅನದರ್ ಬ್ಯೂಟಿಫುಲ್ ಅಟೆಂಪ್ಟ್ ಈ ಸಿನಿಮಾ. ಏನು ಹೊರಗಡೆಯಿಂದ ಕೇಳೋರಿಗೆ ಮೋಸ್ಟ್ಲಿ ಓಕೆ, ಏನೋ ಧರ್ಮಗಳ ಬಗ್ಗೆ ಮಾತಾಡ್ತಿದ್ದಾರೆ ಅಥವಾ ಪ್ರೀತಿನೇನು ಹೇಳಕ್ ಹೊರಟಿದ್ದಾರೆ, ತುಂಬ ಇಂಟೆನ್ಸ್ ಇದೆ ಅಂತ ಅನ್ಸ್ಬೋದು. ಬಟ್ ಅದರಿಂದ ಏನು ಹೇಳೋ ಪ್ರಯತ್ನ ಪಡ್ತಿದ್ದೀವಲ್ವಾ, ಅದು ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ಅದನ್ನು ವೆಲ್ಕಮ್ ಮಾಡ್ತಾರೆ. ಆ ನಂಬಿಕೆ ಮೇಲೇ ನಾವು ಸಿನಿಮಾ ಮಾಡಿರೋದು. ಎಲ್ಲರ ಪ್ರೀತಿನ ಗಳಿಸ್ತೀವಿ ಅನ್ನೋ ನಂಬಿಕೆ ಇದೆ. ಡೆಫಿನೆಟ್ಲಿ. ಶಶಿ ಅವ್ರು ಇದ್ದಾರೆ ಅಂದಿದ ತಕ್ಷಣ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಮೆಹಬೂಬಾ ಸಿನಿಮಾದಲ್ಲಿ ಶಶಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂದಾಗ ಖುಷಿ ಇತ್ತು. ಬಿಕಾಸ್ ಅವಾಗ ಬಿಗ್ ಬಾಸ್ ಅವರು ವಿನ್ ಆಗಿ ಬಂದಿದ್ರು. ಆ್ಯಂಡ್ ಜರ್ನಿ ನೋಡಿದ್ದೆ ನಾನು ಅವ್ರದ್ದು. ಒಬ್ಬ ಕಾಮನರ್ ಆಗಿ ಅಷ್ಟು ಒಂದು ಬಿಗ್ ಬಾಸ್ ಒಂದು ಸೀಸನ್ನ ಗೆತ್ಕೊಂಡು ಬಂದಿರೋದು ಇಟ್ಸ್ ನಾಟ್ ಎ ಜೋಕ್. ಅವ್ರು ಯಾವಾಗಲೂ ಹೇಳ್ತಾರೆ, ನಾನು
16 ಕಂಟೆಸ್ಟೆಂಟ್ಸ್ನ ಗೆದ್ದು ಬಂದಿಲ್ಲ, 8 ಲಕ್ಷ ಆಡಿಷನ್ಸಲ್ಲಿ ಗೆದ್ದು ಬಂದವನು ಅಂತ. ಇಟ್ಸ್ ನಾಟ್ ಎ ಜೋಕ್. ಬಿಕಾಸ್ ನಾನು ಎಷ್ಟು ವರ್ಷದಿಂದ ಇಂಡಸ್ಟ್ರಿ ಕೆಲಸ ಮಾಡ್ತಿದ್ದೀನಿ. ಒಂದು ಜಾಗದಲ್ಲಿ ನಿಂತು ಒಂದು ವೇದಿಕೆಯಲ್ಲಿ ಒಂದು ಗೆಲುವನ್ನು ತೊಗೊಂಬರೋದು ಎಷ್ಟು ಚಾಲೆಂಜಿಂಗ್ ಅನ್ನೋದು ಅವರು ಪರ್ಸ್ನಾಲಿಟಿ ಹೇಳುತ್ತೆ. ಆ್ಯಂಡ್ ಅದಲ್ಲದೆ ಆ ಫೇಮ್ ಜೊತೆಗೆ ಅವರು ರೈತ ಅನ್ನೋದನ್ನು ಕೂಡ ಎಷ್ಟು ಚೆನ್ನಾಗಿ ಅದನ್ನು ಏನು ಆ ಕೆಲಸಗಳನ್ನ ಮಾಡ್ಕೊತ ಸಪೋರ್ಟ್ ಮಾಡ್ತಾ ಎಲ್ರಿಗೂ ಪ್ರತಿದಿನ ಅದ್ರ ಬಗ್ಗೆ ಏನು ನೆನೆನೂ ಧ್ವನಿ ಎತ್ತಿದ್ದಾರೆ. ಯಾವ ಸಂದರ್ಭ ಬಂದ್ರೂ ಧ್ವನಿ ಎತ್ತೋದನ್ನ ಯಾವತ್ತೂ ನಿಲ್ಸಿಲ್ಲ ಅವರು. ಅಂದರೆ ಪರ ವಿರೋಧಗಳನ್ನ ಮೀರಿ ಅವ್ರದ್ದು ಏನಿದೆ ಅದನ್ನು ಯಾವಾಗಲೂ ಹೊರಗೆ ಹಾಕ್ತಾರೆ. ದಟ್ಸ್ ಬಿನ್ ಅ ವೆರಿ ಪಾಸಿಟಿವ್ ನೇಚರ್ ಆಫ್ ಶಶಿ ನಾನು ನೋಡಿರೋದ್ರಲ್ಲಿ. ಸೊ ಸಿನಿಮಾಗೆ ಈಸ್ ಬಿನ್ ಅ ಗ್ರೇಟೆಸ್ಟ್ ಸ್ಟ್ರೆಂತ್. ಈ ಥರ ಪಾತ್ರ ಅಂತ ಬಂದಾಗ ಕತೆ ಎಲ್ಲ ಕೇಳಿ ಶಶಿ ಅವರು ಅಂತೆಲ್ಲ ಗೊತ್ತಾದ್ಮೇಲೆ ಇಟ್ ಈಸ್ ವೆರಿ ಗುಡ್. ಬಿಕಾಸ್ ನಮ್ಮಿಬ್ರು ನಾನು ನೋಡ್ಕೊಂಡಾಗ 2 ಪಾತ್ರದಲ್ಲಿ ಸಿನಿಮಾ ಕ್ಯಾರೆಕ್ಟರ್ಸಲ್ಲಿ ವಾವ್, ವೆರಿ ನೈಸ್ ಕಾಸ್ಟಿಂಗ್ ಅಲ್ವಾ ಅಂತ ಅನ್ಸಿತ್ತು. ತುಂಬ ಖುಷಿ ಆಯಿತು. ಆ್ಯಂಡ್ ಐ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಜರ್ನಿ ಶಶಿ ಅವ್ರ ಜೊತೆ. ತುಂಬ ಕಲಿಯೋದಕ್ಕೆ ಸಿಕ್ತು ಈ ಜರ್ನಿನಲ್ಲಿ ಅವರಿಂದ. ಅವರು ಹೇಳ್ಕೊಡಲ್ಲ, ಬಟ್ ನೋಡಿ ಕಲ್ತ್ಕೋಬೇಕು. ಯಾಕೆ ಸರ್ ಹೇಳ್ಕೊಡೋದಂತೆ? ಕಷ್ಟಪಟ್ಟು ಕಲ್ತಿರೋದು ಯಾಕೆ ಸುಮ್ಮನೆ ಹೇಳ್ಕೊಡ್ಬೇಡಿ ಮೇಡಮ್. ಅಲ್ಲ, ಕಲಿಬೇಕಲ್ಲ, ನೀವು ಹೇಳ್ಕೊಡ್ಬೇಕಲ್ಲ, ನಿಮಗೆ ಗೊತ್ತಿರೋ. ಈಸ್ ಬ್ರಿಲಿಯಂಟ್. ಅದಕ್ಕೆ ನೋಡಿ ಕಲಿಬೇಕು ಅನ್ನೋ ತಿಳ್ಕೊಂಡಿದ್ದಾರೆ, ಕಲಿತಾ ಇದ್ದಾರೆ ಅಂತಲ್ವಾ ಅರ್ಥ. ಕಲಿದೇ ಇರೋವಾಗ ಅದನ್ನ ಹಂಗೆ ಇದ್ರೆ ಏನಿರುತ್ತದ್ರಿ, ಮಜಾ ಇರೋದಿಲ್ಲ. ವಿ ಶುಡ್ ನಾಟ್ ಸ್ಪೂನ್ ಫೀಡ್ ಎನಿಥಿಂಗ್. ನನ್ನ ಹತ್ರ ಏನೋ ವಿದ್ಯೆ ಇದೆ ಅಂತಲ್ಲ, ಅವರಂತ ಹೇಳಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ಜೀವನ ಒಂದು ಹೋರಾಟ ಮೇಡಮ್. ನೀವು ಯಾರು ಬಂದು ಇವಾಗ ಹೊಟ್ಟೆ ಹಸಿತಾ ಇದೆ ಅಂತಂದಾಗಲೇ ತಾಯಿನೂ ಊಟ ಹಾಕೋದು ಅಂತಾರೆ. ಇಟ್ಸ್ ಆಲ್ ಅಬೌಟ್ ವಾಟ್ ವಿ ಗೆಟ್ ಫ್ರಮ್ ಥಿಂಗ್ಸ್ ಅನ್ನೋದು ಒಂದು ಆಗತ್ತಷ್ಟೇ. ನಾವು ನಮ್ಮ ಪ್ರಾಕ್ಸಿಮಿಟಿಯಲ್ಲಿ ನಾವು ಏನೇನು ಪಡ್ಕೋಬೋದು ಅನ್ನೋದು ನಮ್ಮ ಬುದ್ಧಿವಂತಿಕೆ ಬಿಟ್ರೆ ಯಾರು ಏನೂ ಕೊಡಲ್ಲ ಅನ್ನೋದು ನಿನ್ನೆ ಪ್ರೆಸ್ ಮೀಟಲ್ಲೂ ಅರ್ಥ ಆಯ್ತು ನನಗೆ. ಯಾರು ಏನಕ್ಕೆ ಬರೋದಿಲ್ಲ ಅನ್ನೋದನ್ನು. ಸೊ ಸಿನಿಮಾ ಶುರುವಾಗಿದ್ದು ಯಾವಾಗ? ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, ಸ್ಪೆಷಲಿ ನೀವೇ ಹೇಳ್ದಂಗೆ ಮೊನ್ನೆಲ್ಲ ಕೂಡ ಹೇಳ್ತಾ ಇದ್ರಿ, ಏನು ಮಾಡ್ತಿದ್ದಾರೆ ಶಶಿ ಅವರು, ಒಂದಷ್ಟು ಪ್ರಶ್ನೆಗಳು ಕೂಡ ಬೇರೆ ಬೇರೆಯವರಿಂದ ಕೇಳಿ ಬರ್ತಿತ್ತು ಅಂತ ಹೇಳಿ. ಸೊ ಬಿಗ್ ಬಾಸ್ ಆದಮೇಲೆ ಶಶಿ ಅವರು ಏನು ಮಾಡ್ತಿದ್ದಾರೆ ಅನ್ನೋದು ಕೂಡ ಅಲ್ಲಿ ರೇಸ್ ಆಯಿತು. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ, ಸಿನಿಮಾ ಶುರುವಾಗಿದ್ದು ಯಾವಾಗ ಅಂತ ಹೇಳಿ. ಮೇಡಮ್, ಈ ಸಿನಿಮಾ ಇಟ್ಸ್ ಎ ವೆರಿ ಲಾಂಗ್ ಸ್ಟೋರಿ. ನಾನು ಬಿಗ್ ಬಾಸ್ ಗೆದ್ದು ಬಂದಾದ್ಮೇಲೆ ಸುಮಾರು ಕತೆಗಳು ನನ್ನ ಹತ್ರ ಬರ್ತಾ ಇತ್ತು. ಸಿನಿಮಾ ಮಾಡೋಣ, ಇದು ಮಾಡೋಣ, ಅದು ಮಾಡೋಣ ಅನ್ನೋದನ್ನ. ನಾನು ಕತೆಗಳು ಕೇಳ್ತಿದ್ರೆ ಎಲ್ಲ ಒಂದು ಲವ್ ಸ್ಟೋರಿ ಮಾಡಿಬಿಡೋಣ, ಈ ಥರ ಒಂದು ನಿಮ್ಮಿಬ್ಬರನ್ನೂ ಇಟ್ಕೊಂಡು ಒಂದು ಲವ್ ಸ್ಟೋರಿ ಮಾಡಿಬಿಡೋಣ ಅನ್ನೋದು. ಬೇರೆ ಬೇರೆ ಮಾತುಗಳು ಕೇಳಿ ಬಂದಾಗ ಒಂದು 70 ಲಕ್ಷ 60 ಲಕ್ಷ 50 ಲಕ್ಷದಲ್ಲಿ ಒಂದು ಬಜೆಟಲ್ಲಿ ಸಿನಿಮಾ ಮಾಡಿಬಿಡೋಣ ಅನ್ನೋದಾಗ ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಸೊ ನಮ್ಮ ಹೆಸರನ್ನ ಬಳಸ್ಕೊಂಡು ಏನೋ ಚೀಟ್ ಮಾಡೋದು ಅಥವಾ ಸುಮ್ಮನೆ ಆಡಿಯನ್ಸ್ನ ಕರ್ಸ್ಕೊಂಡು ಒಂದು ಇದು ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಸೊ ನಾನು ನೀಟಾಗಿ ಒಂದು 6 ತಿಂಗಳು 8 ತಿಂಗಳು, ಫಸ್ಟ್ ಆಫ್ ಆಲ್ ನಾನು ಒಂದು 6 ಮಂತ್ಸ್ ಕ್ಲೀನ್ ಗ್ಯಾಪ್ ತಗೊಂಡೆ. ಯಾಕಂದರೆ ನನಗೆ ಅರ್ಥ ಆಗ್ತಿಲ್ಲ ಏನು ನಡೀತಿದೆ ಅನ್ನೋದು. ಒಬ್ಬ ಕಾಮನರ್ಗೆ ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂದರೆ ಮೇಡಮ್, ಬಿಗ್ ಬಾಸ್ ಗೆದ್ದಾಗ ಮನೆಯಲ್ಲಿ 3 ಗಂಟೆಗೆ ಅಲ್ಲಿ ನಮ್ಮ ಸ್ಕೂಲ್ ಬಸವೇಶ್ವರ ನಗರ ಇದ್ದಿದ್ದ ಮನೆ ಹತ್ರ ಪಕ್ಕದಲ್ಲೆಲ್ಲ ಸ್ಕೂಲ್ಗಳು. 3 ಗಂಟೆಗೆ ನಮ್ಮ ಮನೆ ಸುತ್ತೂರ ಹೂಗುಚ್ಚು ಥರ ಇರೋದು ಸ್ಕೂಲ್ ಮಕ್ಕಳು. ಹೂಗುಚ್ಚು ಥರ ಬಂದ್ಬಿಟ್ಟು ಸೋ ಅಂತ ಕೂಗೋದು, ನಿದ್ದೆ ಬರ್ತಿರ್ಲಿಲ್ಲ. ಆಟೋಗ್ರಾಫ್ ಕೇಳೋರು, ನಾನು ಕೈ ಹೊಡ್ಕೊಂಡಿದ್ದಾಗ ನಂಗೆ ಬರೆಯೋಕ್ಕಾಗ್ತಿರ್ಲಿಲ್ಲ. ನಾನು ಹೆಂಗೆ ಮಾಡಿದೆ ಅಂದರೆ ಆಟೋಗ್ರಾಫ್ನ ಜೆರಾಕ್ಸ್ ಓಡಿಸ್ಬಿಟ್ಟು ಒಂದಷ್ಟು ಪ್ರಿಂಟ್ ಇಟ್ಬಿಟ್ಟು ಎಲ್ಲ ಮಕ್ಳಿಗೆ ಕೊಡ್ತಾ ಇದೆ. ದಟ್ ವಾಸ್ ವೆರಿ ಶಾರ್ಟ್ ಫೇಮ್. ಪ್ರತಿಯೊಬ್ಬರಿಗೂ ಅಷ್ಟೇ. ಈಗ ಬಿಗ್ ಬಾಸ್ ಗೆದ್ದಿದ್ದಾರೆ, ಇನ್ನೊಂದು ಸೀಸನ್ ಬರೋಷ್ಟೇ ಆ ಬಿಗ್ ಬಾಸ್ ಹೆಸರು ಫೇಡ್ ಆಗುತ್ತೆ. ಈ ಮೈಂಡ್ ಸೆಟ್ ನಂಗೆ ಕ್ಲಿಯರ್ ಆಗಿತ್ತು. ಸೊ ದಿಸ್ ಇಸ್ ಆಲ್ ಟೆಂಪ್ರರಿ ಮೈಂಡ್ ಸೆಟ್ ಅಷ್ಟೇ. ಈ ಸ್ಮಾಲ್ ಸ್ಕ್ರೀನ್ ಫೇಮ್ ಏನಿದೆ, ಇಟ್ ಇಸ್ ಅ ಟೆಂಪ್ರರಿ. ಇನ್ನೊಬ್ರು ಬರೋವರೆಗೂ, ಇನ್ನೊಂದು ಸೀರಿಯಲ್ ಸ್ಟಾರ್ಟ್ ಆಗೋವರೆಗೂ, ಇನ್ನೊಂದು ಶೋ ಬರೋವರೆಗೂ ಅಷ್ಟೇ. ಸಿನಿಮಾದ ಹಂಗಲ್ಲ. ಸೊ ನಾವು ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ನಮಗೆ ಹೈದರಾಬಾದಿಂದ ಒಬ್ಬ ಪ್ರೊಡ್ಯೂಸರ್ ಬಂದರು, ಯಾರೋ ಶೆಟ್ಟಿ ಅಂತ ಒಬ್ರು ಬಂದು, ನಾನು ಸಿನಿಮಾ ಮಾಡ್ತೀನಿ, ನಿಮಗೆ ಇಷ್ಟು ಬಜೆಟಲ್ಲಿ ಮಾಡ್ತೀನಿ, ಅದು ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ. ಸರಿ ಆಯಿತು ಅಂತ ಒಂದು ಬ್ಯಾನರ್ನ ರಿಜಿಸ್ಟರ್ ಮಾಡಬೇಕು, ಬಾಲಾಜಿ ಮೋಷನ್ ಪಿಕ್ಚರ್ಸ್ ಅಂತ. ಬಾಲಾಜಿ ಹೆಸರಲ್ಲಿ ಒಂದು, ವೆಂಕಟರಮಣ ಸ್ವಾಮಿ ಹೆಸರಲ್ಲಿ ಒಂದು ಬ್ಯಾನರ್ನ ರಿಜಿಸ್ಟರ್ ಮಾಡಿ ಅಂತಂದು. ಸರಿ ಆಯಿತು ಅಂತೇಳಿ ಫಿಲ್ಮ್ ಚೇಂಬರ್ಗೆ ತಿಳ್ಕೊಂಡು ಈ ಹೆಸರು ಖಾಲಿ ಇದೆ ಅಂತೇಳಿ ಆ ಹೆಸರು ರಿಜಿಸ್ಟರ್ ಮಾಡಿಸ್ಕೊಂಡು ಬ್ಲಾಕ್ ಮಾಡಿ, ಮತ್ತು ಅದಕ್ಕೆ ಸೂಕ್ತವಾದ ಟೈಟಲ್ಗಳನ್ನ, ನಮ್ಮ ಬಾಲಾಜಿ ಮೋಷನ್ ಪಿಕ್ಚರ್ ನೀವು ಲೋಗೋ ನೋಡಿದ್ರೆ ತುಂಬ ಚೆನ್ನಾಗಿದೆ. ಅದು ಲೋಗೋ ವೆರಿ ಮೀನಿಂಗ್ಫುಲ್ ಲೋಗೋ. ತಿಲಕ ಇದೆ, ನಾಮ ಇದೆ, ಕಪ್ಪು ಮುಖ, ಬಾಲಾಜಿಯ ಮುಖವನ್ನು ಇಟ್ಕೊಂಡು ಬಾಲಾಜಿ ಮೋಷನ್ ಪಿಕ್ಚರ್ಸ್ ಅಂತ ಮಾಡಿರೋ ಲೋಗೋ. ಇದು ತುಂಬ ಎಫರ್ಟ್ಫುಲ್ ಆಗಿ ಮಾಡಿದೆ. ಇದು ಈ ಜರ್ನಿ ಒಂದು 3 ತಿಂಗಳು 4 ತಿಂಗಳು ಹೋದಂಗೆ ಕೈ ಎತ್ಬಿಟ್ರು ಮನುಷ್ಯ. ಸೊ ಅವಾಗ ಅಂದ್ಕೊಂಡಿದ್ದು, ನಾವೇ ಯಾಕೆ ದೇವ್ರು ಎಲ್ರಿಗೂ ಒಂದೇ, ಬಾಲಾಜಿ ಅವ್ರಿಗೂ ಬಾಲಾಜಿನೇ, ನನಗೂ ನಮ್ಮನೆ ದೇವರು ವೆಂಕಟರಮಣ ಸ್ವಾಮಿನೇ. ಸರ್ ಆಯಿತು, ಇದೇ ಬ್ಯಾನರ್ ಹೆಸರಲ್ಲಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದಾಗ, ಕತೆಗಳು ಕೇಳಕ್ಕೆ ನಾನು ಶುರು ಮಾಡಿದಾಗ, ನನಗೆ ಈ ಕತೆ ಬಂದಾಗ, ಈ ಕತೆ ಇಟ್ಸ್ ಎನ್ ರಿಯಲ್ ಇನ್ಸಿಡೆಂಟ್ ಅಂತ ಅಂದಾಗ ಶುರುವಾಗಿದ್ದ ಕತೆ ಬಹುಶಃ 2020 ಈ ಜರ್ನಿ ಸ್ಟಾರ್ಟ್ ಆಯಿತು ಅಂತ. 2019 ಅಲ್ಲಿ ಗೆದ್ದೆ, 2020
ಫೆಬ್ರವರಿ ಮಾರ್ಚಲ್ಲಿ ಇದನ್ನು ಶುರು ಮಾಡಿದ್ವಿ. ಸೊ ಇದನ್ನು ಪೂರ್ಣಿಸಕ್ಕೆ ಎಲ್ಲ ಮಾಡ್ತಾ 21 ಬಹುಶಃ ಶುರು ಮಾಡಿದ್ವಿ ಅಂತ ಅನ್ಕೊಂತೀನಿ. ಅದಾದಮೇಲೆ ಬುಲೆಟ್ ಪ್ರಕಾಶ್ ಅವ್ರು ತೀರ್ಕೊಂಡ್ರು. ಸೊ ಅವ್ರ ಕತೆಗಳನ್ನ ಒಂದು ಸ್ವಲ್ಪ ಬದಲಾಯಿಸಬೇಕಾಗಿತ್ತು, ಇನ್ನೂ ಒಂದು ಸ್ವಲ್ಪ ಏನೇನಾಗಿತ್ತು ಅಂತ ಆ ಪ್ಲ್ಯಾನಿಂಗ್ ಮಾಡೋದಕ್ಕೆ, ಅವೆಲ್ಲ ಮಾಡೋದಕ್ಕೆ ಶುರು ಮಾಡ್ಕೊಂಡಾಗ ಲಾಕ್ಡೌನ್ ಬಂತು. ಸೊ ಲಾಕ್ಡೌನಲ್ಲಿ ನಾವು ಶೂಟ್ ಮಾಡೋಕ್ಕಾಗಲಿಲ್ಲ. ಒಂದಷ್ಟು ಜನ ನಮ್ಮ ಸಿನಿಮಾಲಿರೋ ಇಬ್ಬರು ತೀರ್ಕೊಂಡ್ರು ಆ ಟೈಮಲ್ಲಿ. ಮೋಹನ್ ಜುನೇಜಾ ಅವರು ತೀರ್ಕೊಂಡ್ರು, ಬುಲೆಟ್ ಪ್ರಕಾಶ್ ಅವ್ರು ತೀರ್ಕೊಂಡ್ರು, ಇನ್ನೊಬ್ರು ಒಂದಷ್ಟು ಜನ, 1-2-3 ಜನ ತೀರ್ಕೊಂಡ್ರು ನಮ್ಮ ಸಿನಿಮಾಲಿದ್ದಾಗ. ಸೊ ಆ ಕತೆಗೆ ಏಟ್ ಆಗದೆ ಇರೋ ಥರ, ಎಫೆಕ್ಟ್ ಆಗದೆ ಇರೋ ಥರ ಇದನ್ನು ಹೆಂಗೆ ಮಾಡಬೇಕು, ಇವನ್ನೆಲ್ಲ ಇಟ್ಕೊಂಡು ಆ ಪ್ಯಾಟರ್ನ್ಗಳನ್ನ ಮತ್ತೆ ಬದಲಾಯಿಸೋಕ್ಕೆ ಒಂದಷ್ಟು ಸಮಯ ತಗಂತು ಸಿನಿಮಾ ಅಂತ ನಾನು ಅನ್ಕೊಂತೀನಿ. ಸೊ ಮೆಹಬೂಬಾ, ನೀವೇನೋ ಹಿಂದೂ ಹುಡುಗ, ಅದನ್ನೇ ಆ್ಯಕ್ಟ್ ಮಾಡೋದಕ್ಕೆ ಈಸಿ ಆಗಿರುತ್ತೆ. ಆದರೂ ಕೂಡ ಮೊದಲನೇ ಸಿನಿಮಾ ಅಂದರೆ ತಯಾರಿಗಳು ಬೇಕಾಗಿರುತ್ತೆ. ಅದನ್ನು ನಾನು ನಿಮಗೆ ಆಮೇಲೆ ಕೇಳ್ತೀನಿ. ನೀವು ಸುಮಾರು ಪಾತ್ರಗಳು ಮಾಡಿದ್ದೀರಾ, ಮರೆಯೋಕ್ಕಾಗದೇ ಇರೋ ಅಂತ ಇನ್ನೂ ಹೆಚ್ಚು ಪಾತ್ರಗಳು ನಮ್ಮ ಕಣ್ಮುಂದೆ ಹಾಗೇ ಇದೆ. ಆದರೆ ಈ ಸಿನಿಮಾಗೆ ಒಂದು ಡಿಫ್ರೆಂಟ್ ಲುಕ್, ಸ್ಲ್ಯಾಂಗ್ ಇರ್ಬೋದು, ಇದೆಲ್ಲವೂ ಸ್ವಲ್ಪ ಕಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಹೇಗೆ ಪ್ರಿಪ್ರೇಷನ್ ಹೇಗಿತ್ತು, ಜೊತೆಗೆ ಹೇಗೆ ಮ್ಯಾನೇಜ್ ಮಾಡಿದ್ರಿ ಅಂತ? ನನಗೆ ಪಾತ್ರ ಕೇಳಿದಾಗ ಬಿಕಾಸ್ ಆಫ್ ದ ಇಂಟೆನ್ಸಿಟಿ ಪಾತ್ರಕ್ಕೆ ಇದ್ದಿದ್ದು ತುಂಬ ಖುಷಿ ಆಯಿತು ತಗೊಳಕ್ಕೆ. ಬಟ್ ತಗೊಂಡಾದ್ಮೇಲೆ ಯಾವಾಗ ಕಾಸ್ಟ್ಯೂಮ್ ಅಟೈರ್ನ ಹಾಕ್ಕೊಂಡು ಆ ಥರ ನಿಂತ್ಕೊಂಡು ಮಾಡಬೇಕು ಅಂತ ಬಂತು, ಅವಾಗ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಆಯಿತು. ಏಕೆಂದರೆ ಯಾವತ್ತು ಆ ಮನಸ್ಥಿತಿಗೆ ಯಾವತ್ತು ಹೋಗಿರಲಿಲ್ಲಲ್ಲ ಮುಂಚೆ. ನಾನು ಯಾವತ್ತೂ ಪಾಲಿಸ್ದೇ ಇರೋ ಧರ್ಮಗಳನ್ನ ನಾನು ನಂಬಿ ನಿಂತ್ಕೋಬೇಕಿತ್ತು, ಅದ್ರ ಪರ ನಿಂತ್ಕೋಬೇಕಿತ್ತು. ಸೊ ಹಾಗಾಗಿ ಅದು ಇನಿಷಿಯಲಿ ಸ್ವಲ್ಪ ಕಷ್ಟ ಆಯಿತು. ಬಟ್ ಐ ಹ್ಯಾಡ್ ಮೈ ಫ್ರೆಂಡ್ಸ್, ಕಾನ್ಸ್ಟೆಂಟಾಗಿ ಅವ್ರ ಜೊತೆ ಟಚಲ್ಲಿ ಇರ್ತಿದ್ದೆ. ಸೊ ಲುಕ್ಸ್ ಕ್ರಿಯೇಟ್ ಮಾಡೋದಕ್ಕೂ ಮತ್ತು ಅವರು ಪ್ರತಿನಿತ್ಯ ಬಳಸೋ ಪದಗಳಾಗಿರಲಿ ಅಥವಾ ಹೇಗೆ ಗ್ರೀಟ್ ಮಾಡ್ತಾವ್ರೆ ಮನೆಗೆ ಬಂದಾಗ ಸರ್ಕಲ್ನ, ಫ್ರೆಂಡ್ಸ್ನ, ಸೊ ಆ ಥರದ್ದೆಲ್ಲ ಟಿಪ್ಸ್ಗಳೆಲ್ಲ ನನ್ನ ಫ್ರೆಂಡ್ಸ್ ಹತ್ರ ತೊಗೋತಾ ಇದ್ದೆ. ಆ್ಯಂಡ್ ವೆಲ್ ರಿಟನ್ ಸ್ಕ್ರಿಪ್ಟ್, ಎಲ್ಲವೂ ಡೀಟೇಲ್ಸ್ ಸ್ಕ್ರಿಪ್ಟಲ್ಲಿತ್ತು. ಆ್ಯಂಡ್ ಈ ಸಿನಿಮಾ ಪ್ರೀತಿ ಬಗ್ಗೆ ಅಷ್ಟೇ ಮಾತಾಡುತ್ತೆ. ಸೊ ಹಾಗಾಗಿ ಅದರಿಂದ ಹೊರತಾಗಿ ಬೇರೆ ಇನ್ನೇನನ್ನೂ ಮಾಡೋ ಅಷ್ಟು ಇರಲಿಲ್ಲ. ಹಾಗಾಗಿ ಬರೀ ಪ್ರೀತಿ ಕಡೆನೇ ಕಾನ್ಸಂಟ್ರೇಟ್ ಮಾಡಿದ್ರಿಂದ ತುಂಬ ಕಂಫರ್ಟಬಲ್ ಇತ್ತು. ಆ್ಯಂಡ್ ಡೈರೆಕ್ಟರ್ ತುಂಬ ಹೆಲ್ಪ್ ಮಾಡಿದ್ರು. ಹಾಗಾಗಿ ಪ್ರಿಪ್ರೇಷನ್ ಅಂದರೆ ಟು ಕ್ರಿಯೇಟ್ ದಟ್ ಲುಕ್, ಮುಸ್ಲಿಂ ಹುಡುಗಿಯ ಕಾಣೋ ಥರ. ಹಾಗೆ ನಾನು ಆ ನಂಬಿಕೆಗಳನ್ನ ನಂಬಬೇಕಿತ್ತು. ಅದೊಂದು ಸ್ವಲ್ಪ ಎಫರ್ಟ್ಸ್ ಹಾಕಿ ಮಾಡಬೇಕಾಯ್ತು. ಸೂಪರ್. ಮೊದಲನೇ ಸಿನಿಮಾ ಹೇಗಿತ್ತು? ನಿಮ್ಮ ತಯಾರಿ ಹೇಗಿತ್ತು? ನನ್ನ ತಯಾರಿ ಹೆಂಗಿತ್ತು ಅಂತಂದರೆ, ಯಾವುದೋ ಒಂದು ಡೈಲಾಗ್ ಇದೆ, ಹ್ಯಾಂಗರ್ಗೆ ಹಾಕಿರೋ ಶರ್ಟ್ ಹಾಕೊಂಬಂದೆ ಅಂತ. ಪ್ರಾಮಾಣಿಕವಾಗಿ ನಾನು ತುಂಬ ಜಾಸ್ತಿ ಯೋಚನೆ ಮಾಡಲಿಲ್ಲ. ಅಂದರೆ ನಾನು ಆ್ಯಕ್ಟ್ ಮಾಡ್ಬೋದಾ, ಏನದು ವಾಟ್ ವಿ ಕಾಲ್ ದಿಸ್, ನಾವು ತಯಾರಿ ಮಾಡ್ಕೊಂಬರೋಣ, ಇಂಥವೇನು ತುಂಬ ಯೋಚನೆಗಳು ನನ್ನ ತಲೆಯಲ್ಲಿ ಇರಲಿಲ್ಲ. ಬಿಕಾಸ್ ನಾನು ಸುಮಾರು 6 ವರ್ಷ ಥಿಯೇಟ್ರ್ ಮಾಡ್ಕೊಂಬಂದಿದ್ದೆ. ಡೆಫಿನೆಟಾಗಿ ನನಗೆ ಒಂದಿನ ಕಷ್ಟ ಆಗ್ಬೋದು ಬಿಟ್ಟರೆ 2ನೇ ದಿನ ನಂಗೆ ಕಷ್ಟ ಆಗಲ್ಲ ಅನ್ನೋದು ಗೊತ್ತಾಗಿತ್ತು ನನಗೆ. ಸೊ ಈ ಕಾನ್ಫಿಡೆನ್ಸ್, ಕ್ಲಾರಿಟಿ ಇತ್ತು. ಮತ್ತು ನನಗೆ ಬೇಕಾಗಿರೋಂಥ ಸಬ್ಜೆಕ್ಟ್ನ ನಾವು ಚೂಸ್ ಮಾಡ್ಕೊಂಡಿದ್ವಿ. ನನಗೆ ಹೇಳ್ಬೇಕು ಅಂತಂದರೆ, ಈ ಹುಡುಗ ಒಂದು ಸ್ವಲ್ಪ ಆತೃಗುಡ್ದು ಸಿನಿಮಾಲಿ, ಕಾರ್ತಿಕ್ ಗೌಡ ಸ್ವಲ್ಪ ಅಗ್ರೆಷನ್ ಮೈಂಡ್ಸೆಟ್ಟು, ಆ ಥರ ಜಾಸ್ತಿ ಟಕ್ಕಂತ ಇನ್ಸ್ಟಿಂಟಾಗಿ ಏನೋ ತಗೊಳ್ಳೋಂಥದ್ದು. ಮತ್ತು ಮೆಚುರಿಟಿ ಹೀರೋಯಿನ್ ಕಂಪೇರ್ ಮಾಡೋದು ಸ್ವಲ್ಪ ಕಮ್ಮಿ. ಈಸ್ ನಾಟ್ ದಟ್ ಮೆಚೂರ್ಡ್. ಯೋಚನೆ ಮಾಡೋ ಪಟ್ಟಂತ ಮಾತಾಡಿ, ಹಿಂಗೆ ಮಾತಾಡೋ, ಹಂಗೆ ಮಾತಾಡೋ. ಸೊ ಆ್ಯಸ್ ಎ ಕ್ಯಾರೆಕ್ಟರ್ ನಾನು ಅವ್ರಿಗಿಂತ ಕಮ್ಮಿ ಪರ್ಫಾರ್ಮ್ ಮಾಡೋದು ನನಗೇನು ತೊಂದರೆ ಏನಾಗೋದಿಲ್ಲ. ಆ್ಯಸ್ ಎ ಕ್ಯಾರೆಕ್ಟರ್ ನಾನು ಹೇಳ್ತಾ ಇದ್ದೀನಿ. ಸೊ ಇದನ್ನು ನಾನು ಬೇಸ್ಲೈನ್ ಇಟ್ಕೊಂಡಿದ್ದೆ. ನಾವು ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಾಗೂ, ಇದಕ್ಕೆ ಮುಂಚೆ ಒಂದು ಸಿನಿಮಾ ಅಂತಂದ್ವಲ್ಲ, ಅದು ಮಾಡಬೇಕು ಅಂತ ಅನ್ಕೊಂಡಾಗ್ಲೂ ಹಂಗೇನೆ ನನ್ನ ತಯಾರಿ ನಾನು ಹೇಳ್ತಾ ಇದ್ದೀನಿ. ಒಬ್ಬ ಪೊಲೀಸ್ ಆಫೀಸರ್ ರೋಲ್ ಮಾಡೋಣ, ಹೊಸ್ದಾಗಿ ಜಾಯ್ನ್ ಆಗಿರೋ ಪೊಲೀಸ್ ಆಫೀಸರ್, ಅಂದರೆ ಇವತ್ತು ಡ್ಯೂಟಿಗೆ ರಿಜಿಸ್ಟರ್ ಆಗ್ತಿರೋ ಪೊಲೀಸ್ ಆಫೀಸರ್ ಥರ ಇರೋ ಅವಶ್ಯಕತೆ ಇಲ್ಲ. ಈ ಹ್ಯಾಸ್ ಟು ಪ್ರಿಟೆಂಡ್. ಸೊ ದ ಸೇಮ್ ವೇ ಇಲ್ಲಿ ನಾನು ಇವ್ರಿಗಿಂತ ಅಂದರೆ ಅಲ್ಲಿ ಶೀಸ್ ಎ PhD ಹೋಲ್ಡರ್, ಇವನು ಇಂಜಿನಿಯರಿಂಗ್ ಡ್ರಾಪ್ ಔಟ್ ಹುಡುಗ. ಸೊ ಆಬ್ವಿಯಸ್ಲಿ ಶಿ ಹ್ಯಾಸ್ ಟು ಆ್ಯಕ್ಟ್ ಮೆಚೂರ್ಡ್. PhD ಮಾಡೋರು ತುಂಬ ಯೋಚನೆ ಮಾಡಬೇಕು. ಇಂಜಿನಿಯರಿಂಗ್ ಮಧ್ಯಕ್ಕೆ ಬರ್ದಿರೋ ಮೇಲೆ ಏನು ರೆಸ್ಪಾನ್ಸಿಬಿಲಿಟಿ, ಬೇಜವಾಬ್ದಾರಿ ಇರೋ ಅಂಥ ಒಂದು ಹುಡುಗ. ಸೊ ನನಗೇನು ಅಂತ ಚಾಲೆಂಜಿಂಗ್ ಅಂತ ಅನಿಸ್ಲಿಲ್ಲ. ಬಟ್ ಸ್ಟಿಲ್ ಫಾರ್ ಮೀ ಪರ್ಸ್ನಲಿ ನಾನು ತುಂಬ ಚಾಲೆಂಜಿಂಗ್ ಆಗಿ ತಗೊಂಡ್ರೆ ಕ್ಯಾರೆಕ್ಟ್ರಿಂದ ಆಚೆ ಹೋದಂಗೆ. ನಾನು ಕಾಮಾಗಿ ಕೂಲಾಗಿ ನನಗಿರೋ ಡೈಲಾಗ್ಸ್ಗಳನ್ನ, ನಾನು ಇರೋ ಪಾತ್ರದಲ್ಲಿ ನಾನು ನಿಂತ್ಕೊಳ್ಳೋ ಅಂಥದ್ದು ಪರ್ಫೆಕ್ಟ್ ಅಂತ ನಂಗೆ ಅನಿಸಿದ್ದು. ಸೊ ಐ ಫೆಲ್ಟ್ ಹ್ಯಾಪಿ. ತುಂಬ ಖುಷಿಯಾಗಿದ್ದು ನನಗೇನಂದರೆ ದೊಡ್ಡ ಆ್ಯಕ್ಟರ್ಗಳ ಜೊತೆ ಹೋದಾಗ. ಆ್ಯಂಡ್ ಅವ್ರ ಜೊತೆ ನನಗೆ ಕಬೀರ್ ಅವರು, ಐ ಮೀನ್ ಇವರಾಗಲೇ ಹೇಳಿದ್ರು, ಯಾರೂ ಕಲಿಸಲ್ಲ, ನಾವು ಕಲ್ತ್ಕೋಬೇಕು ಅಂತಂದಲ್ಲ. ನಾನು ಕಬೀರ್ ಹತ್ರ ಇದನ್ನು ಕಲ್ತ್ಕೊಂಡೆ. ಅವ್ರು ನಂಗೆ ನೀಟಾಗಿ ಹೇಳಿದ್ರು. ನಾನು ಅವತ್ತಿಂದ ಪ್ರತಿದಿನ ಇವತ್ತು ಎಲ್ಲೇ ಹೋದ್ರೂ ಬಳಸಕ್ಕೆ ಟ್ರೈ ಮಾಡಿದ್ರೆ, ಯೂಸ್ ದ ಪ್ರಾಪರ್ಟೀಸ್ ಅರೌಂಡ್ ಯು ಅಂತ ಹೇಳಿದ್ರು ಅವರು. ಏನೋ ಪೆನ್ ಇರೋದನ್ನ ಯೂಸ್ ಮಾಡ್ಕೊಳ್ಳಿ, ಪೆನ್ಸಿಲ್ ಇರೋದು ಯೂಸ್ ಮಾಡ್ಕೊಳ್ಳಿ, ಅವನ್ನ ನೀವು ಕ್ಯಾರೆಕ್ಟರ್ ಒಳಗಡೆ ಬಳಸ್ಕೊಳ್ಳಿ ಅಂತಂದ್ರು.
ಇವನ್ನೆಲ್ಲ ನಾವು ಬಳಸ್ಕೊಳಕ್ಕೆ ಶುರು ಮಾಡ್ತಾ ಅಲ್ಲಿಂದ ಮೆಹಬೂಬಾನೇ ಕಲಿಸ್ದೆ ನನಗೆ ಅಂತ ಹೇಳ್ತೀನಿ. ನಗ್ತಾ ಇದ್ರಿ ನೀವು ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ, ಸ್ವಲ್ಪ ಮೆಚುರಿಟಿ ಕಮ್ಮಿ ನಂಗೆ ಅಂತೆಲ್ಲ ಹೇಳ್ತಾರೆ. ಏಂತಿಗೆ ನಗ್ತಾ ಇದ್ರಿ ಅಂತ. ಮೆಚುರಿಟಿ ಏನ್ ಕಮ್ಮಿ ಇಲ್ಲ, ಯಾವ್ದು ಏನ್ ಕಮ್ಮಿ ಇಲ್ಲ. ಸಿನಿಮಾದಲ್ಲಿ ಪಾತ್ರದಲ್ಲಿ ಪಾತ್ರದಲ್ಲೇನೆ ಅನ್ಕೊಳ್ಳಿ. ಬಿಟ್ಕೊಡಲ್ಲ ಗುಟ್ಟು ಅಂತ ಹೇಳ್ತಾ ಇದ್ರೆ. ಸೊ ರಿಯಲ್ ಇನ್ಸಿಡೆಂಟ್ ಅಂತ ಹೇಳಿದ್ರಿ, ನಿಮ್ಮ ಸರ್ಕಲಲ್ಲಿ ಅಥವಾ ನೀವು ನೋಡಿರುವಂಥ ಈ ಥರ ಲವ್ ಸ್ಟೋರೀಸ್ ನೀವು ನೋಡಿದ್ದೀರಾ? ಈ ಥರ ಇಂಟರ್ ಕ್ಯಾಸ್ಟ್ ಮದುವೆಗೆ ಸಪೋರ್ಟ್ ಮಾಡಿದ್ದೀರಾ, ಲವ್ಗೆ ಸಪೋರ್ಟ್ ಮಾಡಿದ್ದೀರಾ ಯಾವತ್ತಾದರೂ? ನಾನು ಸಪೋರ್ಟ್ ಮಾಡಿದ್ದೀನಿ. ಅಂದರೆ ನಾನು ಸಪೋರ್ಟ್ ಮಾಡಿದ್ದೀನಿ. ನಾನು ಫಸ್ಟ್ ಆಫ್ ಆಲ್ ಯಾರನ್ನ ಲವ್ ಮಾಡ್ತಾ ಅಂದರೆ ಬೈತೀನಿ. ನಾನು ಫಸ್ಟು ಸಪೋರ್ಟ್ ಮಾಡೋದಿಲ್ಲ. ಲವ್ ಅಂದರೆ ನಾನು ನನ್ನ ಜೀವನದಲ್ಲಿ ಸೆಟ್ಲ್ ಆಗೋಗ್ರು, ಆಮೇಲೆ ಲವ್ ಮಾಡೋನು ನನ್ನ ಉದ್ದೇಶ. ಬಿಕಾಸ್ ನಾನು ಬೆಳೆದು ಬಂದಿದ್ದು ವಾತಾವರಣಕ್ಕೆ, ಐ ವಾಸ್ ನಾಟ್ ಎ ವೆಲ್ ಸೆಟಲ್ಡ್ ಬರದೇ ಇರೋ ಕಾರಣಕ್ಕೆ ನನ್ನ ಫಸ್ಟ್ ಕ್ಲಾರಿಟಿ ಬಂದು, ನೀನು ಲವ್ ಮಾಡೋಕ್ಕೂ ಮೊದಲು ಲೈಫಲ್ಲಿ ಸೆಟ್ಲ್ ಆಗಬೇಕು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡ್ಮೇಲೆ ಮತ್ತೆ ಲವ್ ಮಾಡಬೇಕು ಅಂತ. ಅದು ಬಿಟ್ಟರೆ ಈ ಯಾರೋ 2 ಜಾತಿಯವರು 2 ಧರ್ಮದವರು ಲವ್ ಮಾಡ್ತಾರೆ ಅಂದರೆ ನಾನು ಯಾವತ್ತು ಬ್ಯಾರಿಕೇಡ್ ಹಾಕಿ ಮಾಡಬೇಡಿ ಅಂತ ಹೇಳಿಲ್ಲ. ವಿ ಆರ್ ಆಲ್ ಒನ್ ಇನ್ ದಿಸ್ ಯೂನಿವರ್ಸಿಟಿ ಅನ್ನೋದು ನನ್ನ ಇದು. ಬಟ್ ನಾನು ನೋಡಿದ್ದೀನಿ, ನಮ್ಮ ಹಳ್ಳಿಯಲ್ಲಿ ನೋಡಿದ್ದೀನಿ, ಒಬ್ಬರು ಹಿಂದೂ ಆ್ಯಂಡ್ ಮುಸ್ಲಿಂ ಮದುವೆ ಆಗಿರೋದು. KSRTC ಡ್ರೈವರ್ ಮುಸ್ಲಿಂ, ಬ್ರಾಹ್ಮಣ್ ಹುಡುಗಿ ಒಬ್ಬರು ಮದುವೆ ಆಗಿದ್ದಾರೆ. ದೇ ಆರ್ ಹ್ಯಾಪಿ. ಊರಲ್ಲಿ ಒಂದಷ್ಟು ಮಾತಾಡ್ಕೋಬೋದು ಅಲ್ಲಿ ಇಲ್ಲಿ. ಬಟ್ ನಮ್ಮ ಅಜ್ಜಿಯವ್ರ ಊರಲ್ಲಿರೋದು ಚೆನ್ನಾಗಿದ್ದಾರೆ ಅವರು ಅಂತ ಅನ್ಕೊಂತೀನಿ. ಅಷ್ಟು ಬಿಟ್ಟರೆ ನಮ್ಮ ಫ್ಯಾಮಿಲಿಯಲ್ಲೂ ಇದ್ದಾವೆ ಒಂದು ಎರಡು, ಅಂದರೆ ನಾಟ್ ಧರ್ಮಗಳಲ್ಲ, ಜಾತಿಗಳ ಮಧ್ಯೆ ಗೌಡ್ರು ಅಥವಾ ಲಿಂಗಾಯತರು ಮದುವೆ ಆಗಿರೋಂಥ ಇಂಥವೆಲ್ಲ ಇದ್ದಾವೆ. ನೆನ್ನೆ ಆಕ್ಚುಲಿ ಈ ಟಾಪಿಕ್ ಬಂತು ನಮ್ಮ ಮನೆಯಲ್ಲಿ. ಇದೇ ಹಿಂಗೆ ಮದುವೆ ವಿಚಾರಕ್ಕೆ ಡಿಸ್ಕಸ್ ಮಾಡ್ಬೇಕಾದ್ರೆ ನನ್ನ ಕಸಿನ್ ಮದ್ವೆಗೆ, ಇವ್ರ ಮದುವೆಗೆ ಇರುತ್ತೆ ಮೋಸ್ಟ್ಲಿ. ಕಸಿನ್ ಅಂತ ಬೇಕು ಎಲ್ಲ ಹೊಡಿತೈತೆ ಇದು ಕಸಿನ್ ಮದುವೆಗೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲ ಅದನ್ನ ನೀವು ಹೇಳಲೇಬೇಕು. ಓಕೆ, ಕಸಿನ್ ಮದುವೆ ಅಂತಾನೆ ಇಟ್ಕೊಳ್ಳೋಣ. ಕಸಿನ್ ಮದುವೆ ಎಡಿಟಿಂಗ್ ಅಲ್ಲಿ ಇಲ್ಲ ನಿಜ ಹೇಳ್ತಿರೋದು. ಸುಮ್ಮನೆ ನಾನು ಹೇಳಿದ್ರು ನಂಬದೇ ಇಲ್ಲ ಅನ್ನೋ ತರ ಮಾಡಿದ್ರಿ. ನಾವ್ ನಂಬ್ತೀವಿ, ಹೇಳಿ. ಸೊ ಈ ತರ ಮಾತಾಡ್ತಾ ಡಿಸ್ಕಸ್ ಮಾಡ್ಬೇಕಾದ್ರೆ ಅಕ್ಕ ಹೇಳಿದ್ರು, ಅಯ್ಯೋ ಅಮ್ಮ ಎಲ್ಲ ಚೆನ್ನಾಗಿದೆ ಪ್ರೊಫೈಲು, ಆದ್ರೆ ಹುಡ್ಗ ಲಿಂಗಾಯತ್ತಮ್ಮ ಅಂತ. ನಮ್ಮನ್ನೋ ಬೇಡ ಅಂತ. ಅಕ್ಕ ಏನಕ್ಕೆ, ತಪ್ಪೇನಿದೆ, ಇವಾಗೆಲ್ಲ ನಾರ್ಮಲ್ ಆಗ್ಬಿಟ್ಟಿದೆ, ಇಟ್ಸ್ ಓಕೆ, ಇವಾಗ ಆ ಥರ ಎಲ್ಲ ಮನಸ್ಥಿತಿ ಯಾರಿಗೂ ಇಲ್ಲ ಅಂತ. ಅಮ್ಮ ಇಲ್ಲ, ಕಷ್ಟ ಆಗುತ್ತೆ ಕಣೆ, ಇವಾಗ ಅನ್ಕೋತೀವಿ, ಅವರು ಪದ್ಧತಿಗಳು ಬೇರೆ ಇರುತ್ತೆ, ನಮ್ಮ ಪದ್ಧತಿಗಳು ಬೇರೆ ಇರುತ್ತೆ, ನಾವು ನಾನ್ ವೆಜ್ ತಿಂತೀವಿ, ಅವ್ರು ತಿನ್ನಲ್ಲ, ಅಂಡ್ ಅವರ ದಿನನಿತ್ಯ ಪೂಜೆ ಬೇರೆ ತರ ಇರುತ್ತೆ, ನಮ್ದು ಬೇರೆ ತರ ಇರುತ್ತೆ, ಮನಸ್ಥಿತಿಗಳು ಬೇರೆ ಇರುತ್ತೆ, ಆಚರಣೆಗಳು ಬೇರೆ ಆದಾಗ ಮನಸ್ಥಿತಿಗಳು ಬೇರೆ ಆಗತ್ತೆ, ಅದೆಲ್ಲವೂ ಕಷ್ಟ ಆಗುತ್ತೆ. ನೀವು ಹೊರಗೆ ನಿಂತು ಮಕ್ಕಳು ನೀವು ಅನ್ಕೋತೀರಾ ಏನಾಗಲ್ಲ, ಎಲ್ಲರೂ ತುಂಬಾ ನಾರ್ಮಲ್ ಆಗಿದೆ, ಅದು ಮಾಡ್ಕೋಬಹುದು ಅಂತ. ಬಟ್ ಒಳಗೆ ಹೋದ್ಮೇಲೆ ಅದ್ರ ನಿಮ್ಗೆ ಕಾಂಪ್ಲಿಕೇಶನ್ಸ್ ಅರ್ಥ ಆಗೋದು ಹೊರಗೆ ಕಾಣೋಷ್ಟು ಈಸಿ ಇರಲ್ಲ ಅಂತ ಅಮ್ಮ ನಮ್ಗೆ ಬುದ್ಧಿವಾದ ಹೇಳ್ತಿದ್ರು ನಿನ್ನೆ. ಅವಾಗ ನಾವು ಏನು ಮಾತಾಡದೆ ಸುಮ್ಮನೆ ಕೇಳಿಸ್ತಾರೆ. ನನ್ನ ಪ್ರೀತಿನ ತ್ಯಾಗ ಮಾಡ್ತೀನಿ ಅಂತ ಅನ್ಕೊಂಡ್ರು ಅವರು. ಯಾವ ಯಾಕೋ ಮಿಸ್ ಹೊಡಿತಾ ಇದೆ ಅನ್ಸ್ತಾ ಇದೆ. ಓಕೆ, ಪರವಾಗಿಲ್ಲ. ಸೊ ಶಶಿ, ನಾನು ಆಕ್ಚುಲಿ ಓಕೆ ಇದ್ರ ಬಗ್ಗೆ ಹೇಳ್ಬೇಕು. ಲವ್ ಸಪೋರ್ಟ್ ಮಾಡಿದ್ರ ಬಗ್ಗೆ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನನ್ನ ಅಣ್ಣ ಅವ್ನ ಕ್ಲಾಸ್ಮೇಟ್ಸ್ ಲವ್ ಸ್ಟೋರೀಸ್ಗೆಲ್ಲ, ನಾನು ಚಿಕ್ಕವಳಲ್ಲ, ತುಂಬಾ ಚಿಕ್ಕವರಿದ್ದಾಗ, ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಪಾರಿವಾಳ ಕೆಲಸ ಮಾಡ್ತಿದ್ರೆ ಅವ್ನ ಫ್ರೆಂಡ್ಸ್ ಸರ್ಕಲ್ಗೆ ಯಾವ್ದೇ ಹುಡುಗಿಗೆ ಲವ್ ಲೆಟರ್ ಕೊಡ್ಬೇಕಂದ್ರೆ ನಾನೇ ಹೋಗಿ ಕೊಡ್ತಾ ಇದ್ದಿದ್ದು. ಬಿಕಾಸ್ ಎಲ್ಲೇ ಹೋಗಿ ಕೊಟ್ರೆ ಯಾರು ಡೌಟ್ ಪಡಲ್ಲ ಹುಡುಗಿ, ಅಂಡ್ ದೇ ಆಲ್ ನೋ ಮೀ, ಎಲ್ಲ ಒಟ್ಟಿಗೆ ಒಂದೇ ಊರಿನಲ್ಲಿ ಬೆಳೆದವರು. ಆರಾಮಾಗಿ ಹೋಗ್ತಾ ಇದ್ದೆ. ಚಾಕ್ಲೇಟ್ ಕೊಡೋರು, ಒಂದು ಲೆಟರ್ ಕೊಡೋರು, ಚಾಕ್ಲೇಟ್ ನಾ ಇಟ್ಕೊಂಡು ಲೆಟರ್ ಅವ್ರಿಗೆ ಕೊಟ್ಬಿಟ್ಟು ಬರ್ತಾ ಇದ್ದೆ. ಅವ್ರು ಎಕ್ಸ್ಚೇಂಜ್ ಏನೇ ಮಾಡಿದ್ರು, ಅವ್ರು ಆಕ್ಚುಲಿ ಗರ್ಲ್ಸ್ ಏನು ರಿಪ್ಲೈ ಮಾಡ್ತಿರ್ಲಿಲ್ಲ. ಬರೀ ಲೆಟರ್ ತಗೋತ್ ಬೇಡ ಅಂತಾನೂ ಹೇಳ್ತಿರ್ಲಿಲ್ಲ, ಅಥವಾ ಅವ್ರು ವಾಪಸ್ ರಿಪ್ಲೈನೂ ಮಾಡ್ತಾ ಇರ್ಲಿಲ್ಲ. ಲೆಟರ್ ತಗೊಳ್ಳೋರು ದೇ ಯೂಸ್ ಟು ಫೀಲ್ ಗುಡ್, ಹ್ಯಾಪಿ ಅಬೌಟ್ ಇಟ್, ಬಟ್ ರಿಪ್ಲೈ ಯಾವತ್ತೂ ಮಾಡಿಲ್ಲ ಅವರು. ಎಲ್ಲ ಒಬ್ರು ಮಾತ್ರ ಕಳ್ಸಿದ್ರು. ನಾನು ಒಬ್ರು ಮಾಡಿದ್ರೆ ಸಾಕು, ಎಷ್ಟು ಜನ ಮಾಡ್ಬೇಕು ಅಲ್ವಾ? ಒಬ್ರು ಮಾಡಿದ್ರು. ನಾನು ತುಂಬಾ ಜನಕ್ಕೆ ಲೆಟರ್ಸ್ ಕೊಡ್ತಿದ್ದೆ, ಅದ್ರಲ್ಲಿ ಯಾರೋ ಒಂದ್ಸಲ ಒಬ್ರು ಮಾತ್ರ ವಾಪಸ್ ರಿಪ್ಲೈ ಮಾಡಿದ್ರು, ಇನ್ ಯಾರು ಮಾಡ್ಲಿಲ್ಲ ಅಂತ. ರಿಪ್ಲೈ ಎಸ್ ಅಂತ ಮಾಡಿದ್ರೆ ನೋ ಅಂತ ಮಾಡಿದ್ರು. ನಾನು ಓದ್ಲಿಲ್ಲ, ತೆಗ್ದು ಅದನ್ನೆಲ್ಲ. ಮತ್ತೆ ಇನ್ನೊಂದು ಲೆಟರ್ ಕೊಟ್ರ ನಿಮ್ಮಣ್ಣ? ಅದ್ ಮಾಡಿದೀನಿ, ಎಷ್ಟೋ ವರ್ಷ ಮಾಡಿದೀನಿ. ಹಂಗಾದ್ರೆ ನೋ ಅಂತ ಬಂದಿದೆ ಅಂತ. ನಮ್ಮ ಅಣ್ಣಂದಲ್ಲ ಇದು ಸ್ಟೋರಿ, ಬೇರೆಯವ್ರದ್ದು. ಅಣ್ಣಂದಲ್ಲ ದೋಸೆ ನಿಜ ಇಲ್ಲ, ಅಣ್ಣಂದಿಲ್ಲ. ನಮ್ಮನೆ ಅಷ್ಟ ಧೈರ್ಯ ಯಾರಿಗೂ ಇಲ್ಲ. ವಾವ್, ನಿಮಗೆ ಅಷ್ಟೇ ಧೈರ್ಯ? ನನಗಷ್ಟೇ. ನಾನೊಂದು ನನ್ನ ಫ್ರೆಂಡ್ಗೆ ಯಾರಿಗೋ ಇವ್ರು ಹೇಳ್ದೆ, ನಂಗೆ ಜ್ಞಾಪಕ ಬಂದೇನು, ಲೆಟರ್ ಬರ್ಕೊಳ್ಳೋದು ಕಾನ್ಸಿಕ್ವೆನ್ಸ್ ಬರ್ತಲ್ಲ. ಅವಾಗ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ದೆ, 1 hour ಜರ್ನಿ. ಯಾವಾಗಲೂ ನನ್ನ ಫ್ರೆಂಡ್ ಒಬ್ಬ ಹಿಂಗೆ ಬಂದು ಕೇಳ್ದೆ, ನಾ ಹುಡುಗಿನ ಲವ್ ಮಾಡ್ತಾ ಇದೀನಿ, ನೀನು ಲೆಟರ್ ಬರ್ಕೊಡು ಅಂದ್ರೆ. ನನಗೇನು ಬರುತ್ತೆ, ನಾನೇನು ಬರ್ಕೊಡ್ತೀನಿ ಲೆಟ್ರು ಅಂದರೆ,
ಅವಾಗ ನಾನು ಒಂದ್ಸಾರಿ ಯಾರೋ ಕ್ಯಾಪ್ಟನ್ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕ್ರಿಕೆಟ್ ಟೀಮ್ಗೆ ನಾನು ಕ್ಯಾಪ್ಟನ್ ಮಾಡಿದ್ದು, ಆ ಟೂರ್ನಮೆಂಟ್ ಗೆದ್ಕೊಂಡ್ಬಂದ್ಬಿಟ್ಟು. ಎಲ್ಲರೂ ಒಂದು ಫಿಕ್ಸ್ ಏನು ಅಂದ್ರೆ ಶಶಿ ಇದ್ರೆ ಮ್ಯಾಚ್ ಗೆಲ್ಲತ್ತೆ ಅಥವಾ ಶಶಿ ಇದ್ರೆ ಕೆಲಸ ಆಗತ್ತೆ ಅನ್ನೋದು. ನೀನೇ ಲೆಟರ್ ಬರೀಬೇಕು ಅಂತಂದ್ರು. ನಾನು ಸೀರಿಯಸ್ ಜವಾಬ್ದಾರಿ ಗುರು, ಇದು ಏನ್ ಮಾಡೋದು ಅಂತೇಳಿ ನನಗೆ ನಾನು ಬರ್ಕೊಂತಿಲ್ಲ. ನಾನು ಆಗ 9th ಸ್ಟ್ಯಾಂಡರ್ಡ್, 10th ಅಲ್ಲಿರೋ ಹುಡುಗನ್ಗೆ ನನ್ನ ಸೀನಿಯರ್ಗೆ ಬರ್ಕೊಡ್ತಾ ಇದ್ದೀನಿ. ಏನ್ ಬರ್ಕೊಡ್ಬೇಕು ಇದನ್ನ ಅಂತ ಫುಲ್ ಏನೋ ಬಾಯಿಗೆ ಫುಲ್ ಇಂಟೆಲೆಕ್ಚುಯಲ್ ಆಗಿ ಬರ್ದಿರೋದು, ಏನೇನೋ ಬರ್ದ್ಬಿಟ್ಟು ಲಾಸ್ಟ್ಗೆ 2 ಲೈನ್ ಹಾಕಿದ್ವಿ. ನಿನಗೆ ನನ್ನ ಮೇಲೆ ಅಂದ್ರೆ ಅವನ ಮೇಲೆ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಈ ಲೆಟರ್ ನಿನ್ನ ಹತ್ರ ಇಟ್ಕಂತೀಯ, ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಈ ಲೆಟರ್ ವಾಪಸ್ ಕೊಡ್ತೀಯಾ ಅಂತಂದೆ. ನನ್ನ ಪಾಯಿಂಟ್ ಏನು ಅಂದ್ರೆ ಅವ್ನಿಗೆ ಇದು ಯಾಕೋ ಹಾಕಿದ್ಯಾ ವಾಪಸ್ ಕೊಟ್ಬಿಟ್ಟಿದ್ರೆ ಅವ್ರಿಗೆ ಮಾತಾಡಕ್ಕೆ ಎದಿರ್ತಾಳೆ, ವಾಪಸ್ ಬಂದ್ ಬೇರೆ ಕೊಡ್ತಾಳೆ, ನಿನ್ಗೆ ಕೊಡ್ಲಿಲ್ಲ ಅಂದ್ರೆ ನೀನೇ ಫಿಕ್ಸ್ ಆಗ್ಬಿಡ ಅವಳು ಲವ್ ಮಾಡ್ತಾವಳೆ ಅಂತಂದೆ. ಹಿಂಗೆ ಒಂದು ಟ್ರ್ಯಾಪ್ ಮಾಡ್ಬಿಟ್ಟಿದ್ದಾರೆ. ಏನು ಮಾಡಕ್ಕಾಗಲ್ಲ ಅವಳು. ಹಳ್ಳಿ ಬಸ್ ಹತ್ತಿ ಹೋಗೋಂಥದ್ದು, ಯಾವುದೋ 8 ಗಂಟೆಗೆ ಒಂದು 10 ಸಿಂಗಲ್ಸ್ ಅಂತ ಒಂದು ಬಸ್ ಬರೋದು. ಆ ಬಸ್ ಹತ್ತು ಹೋಗ್ತಾ ಇದ್ವಿ ನಾವು ಚಿಂತಾಮಣಿವರೆಗೂ, ಬಟ್ಲಳ್ಳಿ ಅನ್ನೋ ಗ್ರಾಮದಿಂದ. 1 hour ಜರ್ನಿಯಲ್ಲಿ ನಾವು ಮಾತು ನೋಡಿದ್ರೇನೆ ಲವ್ ಅಂತ ಅನ್ಕೊಂಡ್ಬಿಡ್ತಿದ್ರಿ ಬಸ್ಸಲ್ಲಾಗ. ಆ ಟೈಮಲ್ಲಿ ಲೆಟರ್ ಬೇರೆ ವಾಪಸ್ ಕೊಡ್ತಾರ ಅವರು, ಹೀಗೆಲ್ಲ ಇತ್ತದು. ನಿಮ್ ರಿಯಲ್ ಲೈಫಲ್ಲಿ ನೀವು ಈ ತರ ಮಾಡಿಲ್ಲ ಇಲ್ಲ, ಅಂದ್ರೆ ಇಲ್ಲ. ನಿಮಗೆ? ನನಗೆ ಲೆಟರ್ಗಳು ಬಂದಿದ್ದಾವೆ, ಬಟ್ ನಾನು ಹೇಳಿದ್ನಲ್ಲ ಕ್ಲಿಯರ್ ಆಗಿದ್ದೆ ನಾನು ಲೈಫಲ್ಲಿ. ಎಲ್ಲ ಸೆಟ್ಲ್ ಆದ್ಮೇಲೆ ಮತ್ತೆ ಲವ್ ಮದುವೆ ಎಲ್ಲ ಅನ್ನೋದನ್ನ, ಇಲ್ಲ ಅಂದ್ರೆ ಟ್ರ್ಯಾಪಲ್ಲಿ ಬೀಳ್ತೀವಿ ಅಂತ ನನ್ನ ಕ್ಲಿಯರ್ ಕಟ್. ಐ ಹ್ಯಾಡ್ ಎ ಕ್ಲಿಯರ್ ಬೋರ್ಡ್. ನನಗೆ ಈಗಲೂ ಒಂದು ಬೋರ್ಡ್ ಇದೆ, ನಾನು ಎಲ್ಲಿ ತಲುಪಬೇಕು ಅನ್ನೋದು ಕ್ಲಿಯರ್ ವಿಷನ್ ಇದೆ ನನಗೆ. ಎಲ್ಲಿ ಡಿಸ್ಟರ್ಬ್ ಹೊಡೆದ್ರೆ ಎಲ್ಲೆಲ್ಲಿ ಹೊಡೆದ್ ಬಿಡ್ತೀನಿ ಅನ್ನೋ ಭಯಕ್ಕೆ ಎಲ್ಲೂ ಮುಟ್ಟಾಗಿಲ್ಲ. ನಾನು ಅದನ್ನ ಆಕ್ಚುಲಿ ನಂಬ್ತೀನಿ. ನಮ್ದು ಸಿನಿಮಾದಲ್ಲಿ ಟ್ರೈಲರ್ ಲಾಂಚ್ ಆಗಿರುತ್ತೆ, ಇದು ಬರೋಷ್ಟಲ್ಲ ಒಂದು ಶಾರ್ಟ್ ಇದೆ. ನಾವಿಬ್ರು ಹಿಂಗಿದ್ದು ಕೈ ಹಿಂಗೆ ಹೋಲ್ಡ್ ಮಾಡೋ ಅಂತ ಒಂದು ಶಾರ್ಟ್ ಇದೆ, ಮತ್ತೆ ಪ್ರಾಮಿಸ್ ಮಾಡೋದೊಂದು ಶಾರ್ಟ್ ಎಲ್ಲ ಇತ್ತು. ಅದೆಲ್ಲ ಫಸ್ಟ್ ಶೆಡ್ಯೂಲ್ ಅಲ್ಲ, ಇನ್ನೂ ನಾವಿನ್ನು ಹೊಸದಾಗಿ ಪರಿಚಯ, ಇನ್ನೂ ಅಷ್ಟು ಕ್ಲೋಸ್ ಆಗಿರ್ಲಿಲ್ಲ. ಬರೀ ಹಾಯ್ ಬಾಯ್ ಹೇಗಿದ್ದೀರಾ ಅಷ್ಟೇ. ಸೊ ಆ ಶಾರ್ಟ್ಸ್ ಎಲ್ಲ ಮಾಡ್ಬೇಕಾದ್ರೆ ನಾವು ಕೈ ಎಲ್ಲ ಇದು ಮಾಡ್ಬೇಕಾದ್ರೆ ಐ ಗಾಟ್ ಟು ನೋ ಅವನು ಮುಂಚೆ ಯಾವ ಹುಡುಗಿನೂ ಕೈನೂ ಇಟ್ಕೊಂಡಿಲ್ಲ, ಲವ್ವೇ ಮಾಡಿಲ್ಲ ಅಂತ ಗೊತ್ತಾಗ್ತಿತ್ತು. ನಾನು ರೇಗಿಸ್ತಾ ಇದ್ದೆ ಯಾವಾಗ್ಲೂ, ಏನ್ ಕೈ ಇಟ್ಕೊಳಕ್ಕೂ ಬರಲ್ಲ ನಿಮ್ಗೆ ಅಂತ. ಅಯ್ಯೋ ನಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಮ್ಮ ಅನ್ನೋರು. ಈ ತರ ಹುಡುಗ ಇನ್ನೂ ಇದ್ದಾರೆ, ಬಟ್ ಈಸ್ ಬಿನ್ ಟೇಕನ್, ಮದುವೆ ಆಗಿದೆ. ಬೇಜಾರಾಗ್ಬೇಡಿ ಪರವಾಗಿಲ್ಲ. ಸೊ ಪಾಯಿಂಟಿಗೆ ಬರೋಣ. ಈಗ ಒಂದು ಮುಸ್ಲಿಂ ಹುಡುಗ ಹಿಂದೂ ಹುಡುಗಿನ ಲವ್ ಮಾಡಿದ್ರೆ ಲವ್ ಜಿಹಾದ್ ಅಂತಾರೆ. ಹಿಂದೂ ಹುಡುಗ ಮುಸ್ಲಿಂ ಹುಡುಗಿನ ಲವ್ ಮಾಡಿದ್ರೆ ಲವ್ ಜಿಹಾದ್ ಅನ್ನಲ್ಲ, ಓಕೆ ಮೆಹಬೂಬಾ ಅಂತಾರ. ಸೂಪರ್. ಮೆಹಬೂಬಾ ಅನ್ಲಿ ಇನ್ ಮುಂದೆ ಅಂದ್ಬಿಟ್ರಲ್ಲ ಅವ್ರು ಆಲ್ರೆಡಿ. ನಾನಂದೆ ನಿಮ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋ, ನಾನು ಅಂತೀನಿ ಮೆಹಬೂಬಾ ಅಂತಾರೆ. ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಡಿ. ಅಂದ್ರೆ ನಾನು ಹೇಳೋದು, ಒಂದು ಪ್ರೀತಿ, ಈ ಲವ್ ಜಿಹಾದ್ ಅಥವಾ ಏನೇ ಪದಗಳಿರಲಿ, ಇವೆಲ್ಲ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದಷ್ಟೇ. ಪ್ರೀತಿಗೆ ಯಾವುದೇ ಭಾಷೆ ಇಲ್ಲ, ಭೇದ ಇಲ್ಲ, ಭಾವ ಇಲ್ಲ, ವರ್ಣ ಇಲ್ಲ. ದರ್ ಇಸ್ ನಥಿಂಗ್ ಫಾರ್ ಲವ್. ನೀವು ಪ್ರೀತಿ ಅಂದಿದ ತಕ್ಷಣ ಸುಮಾರಾದ ಪ್ರೀತಿಗಳು, ಆ ಪಕ್ಷಿಯಲ್ಲಿ ಒಂಥರದ ಪ್ರೀತಿ ಇದೆ, ಅದು ಊಟ ತಿನ್ನಿಸ್ತಾ ಇದೆ. ಆ್ಯಂಡ್ ಈ ನಾವಿರೋ ಜಾಗದಲ್ಲಿ ಒಂಥರ ಪ್ರೀತಿ ಇದೆ. ದರ್ಶನ್ ಸರ್ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಫೋಟೋಗಳು ತಗೊಂಡು ಹಾಕಿರೋಂಥದ್ದು ಇದೊಂಥರದ ಪ್ರೀತಿ. ಆ್ಯಂಡ್ ಸೊ ದರ್ ಇಸ್ ನೋ ಡೆಫಿನೇಷನ್ ಫಾರ್ ಲವ್. ಸೊ ಹಂಗಿದಾಗ ನಾವು ಯಾಕೆ ರಿಸ್ಟ್ರಿಕ್ಟ್ ಮಾಡಬೇಕು ಈ ಜಾಗಗಳು, ಈ ಒಂದು ಪಾಯಿಂಟ್ಗಳನ್ನ ಯಾಕೆ ರಿಸ್ಟ್ರಿಕ್ಟ್ ಮಾಡ್ಕೋಬೇಕು ನಾವು? ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಲವ್ ಮಾಡ್ತಾಳೆ ಅಂದ್ರೆ ಅದು ಪ್ರೀತಿನೇ. ಹಿಂದೂ ಲವ್ ಮಾಡ್ತೀನಿ ಅಂದ್ರೂ ಪ್ರೀತಿನೇ. ಮುಸ್ಲಿಂ ಲವ್ ಮಾಡ್ತೀನಿ ಅಂದ್ರೆ ಪ್ರೀತಿನೇ. ದರ್ ಇಸ್ ನೋ ಡೆಫಿನೇಷನ್ ಫಾರ್ ಪ್ರೀತಿ. ಪ್ರೀತಿ ಈಸ್ ಕೇರಿಂಗ್, ಶೇರಿಂಗ್, ಲವಿಂಗ್. ನೀವು ಹೇಳೋದಾದ್ರೆ ಇಟ್ಸ್ ಅ ವೆರಿ ಸೆಲ್ಫ್ಲೆಸ್ ಎಕ್ಸ್ಪ್ರೆಷನ್. ನಿಸ್ವಾರ್ಥದ ಪ್ರೀತಿ ಅಲ್ವಾ? ಪ್ರೀತಿ ಅಂದ್ರೇನೆ ನಿಸ್ವಾರ್ಥ. ಐ ಹೋಪ್ ಎಲ್ರು ನಮಗೂ ಅಷ್ಟೇ ಪ್ರೀತಿ ಕೊಡ್ತಾರೆ, ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ನಾವು ಹೇಳಕೊಟ್ಟಿರೋ ಪ್ರೀತಿ. ಸೊ ನಾರ್ಮಲ್ ಈಗ ಬೇರೆ ಸಿನಿಮಾಗಳಲ್ಲಿ ನಾವು ನೋಡ್ತೀವಿ, ಹಿಂದೂ ಮುಸ್ಲಿಂ ಅಂತಂದರೆ ಅಲ್ಲೊಂದಷ್ಟು ಜಗಳ ಇದೆಲ್ಲವೂ ಕೂಡ ಇರುತ್ತೆ. ಇಲ್ಲೂ ಅದೇ ರೀತಿ ಇರುತ್ತಾ ಹೇಗೆ ಅಂತ ಹೇಳಿ? ಸೊ ಇದರಲ್ಲಿ ಜಗಳ ಇರೋದಿಲ್ಲ ಮೇಡಮ್, ರಿಯಾಲಿಟಿ ಇರುತ್ತೆ ಇದರಲ್ಲಿ. ಅಂದರೆ ರಿಯಾಲಿಟಿಯಲ್ಲಿ ಏನೇನಾಗುತ್ತೆ, ಈಗ ನಾನು ಫಾರ್ ಎಕ್ಸಾಂಪಲ್ ನಾವಿಬ್ರು ಕಿತ್ತಾಡ್ಕೊಂತೀವಿ ಅನ್ಕೊಳ್ಳೋಣ. ಎಕ್ಸಾಂಪಲ್, ನಾವಿಬ್ರು ಕಿತ್ತಾಡ್ಕೊಂಡಿದ ತಕ್ಷಣ ಎಲ್ಲೋ ಒಂದು ಪಾಯಿಂಟಲ್ಲಿ ನಿಮ್ಗೆ ರಿಯಲೈಸೇಷನ್ ಆಗುತ್ತೆ, ಸೊ ನಾವು ತಂಗ ಮೇಲೆ ಮಾಡಬಾರ್ದಿತ್ತು ಹಂಗೆ ಅನ್ನೋದು. ಇದು ರಿಯಾಲಿಟಿ. ಸಿನಿಮಾ ಅಲ್ಲ, ಹಂಗಲ್ಲ. ನಾವಿಬ್ರು ಕಿತ್ತಾಡಿದ್ಮೇಲೆ ನಾನು ನಿಮ್ಮ ಮೇಲೆ ಗ್ರಜ್ ತೀರ್ಸ್ಕೊಂತೀನಿ, ನಾನು ನಿಮ್ಮ ಮೇಲೆ ಸೇಡ್ ತೀರ್ಸ್ಕೊಂತೀವಿ, ಎಲ್ಲ ಆಗುತ್ತೆ. ನಮ್ಮ ಸಿನಿಮಾ ಅಲ್ಲಿ ಪ್ರತಿಯೊಂದು ಪಾತ್ರನೂ ರಿಗ್ರೆಟ್ ಫೀಲ್ ಆಗುತ್ತೆ ಅವ್ರು ಮಾಡೋ ಕೆಲಸಗಳನ್ನ. ನಾನು ಫೀಲ್ ಆಗ್ತೀನಿ, ಅಯ್ಯೋ ನಾನು ಹಿಂಗೆ ಮಾಡಬಾರ್ದಿತ್ತು. ಇವರು ಫೀಲ್ ಆಗ್ತಾರೆ, ಅಯ್ಯೋ ನಾನು ಪ್ರೀತಿನೇ ಮಾಡಬಾರ್ದಿತ್ತು ಅನ್ನೋದನ್ನ. ಅಥವಾ ಇನ್ನೊಬ್ರು ಯಾರೋ ಪೊಲೀಸ್ ಫೀಲ್ ಆಗ್ತಾರೆ, ಅಯ್ಯೋ ಯಾರೋ ಒಬ್ಬರು ನಾನು ಒಳಗಡೆ ಹಾಕಬಾರ್ದಿತ್ತು ಅಂತ. ನಮ್ಮ ತಂದೆ ಫೀಲ್ ಆಗ್ತಾನೆ, ಅಯ್ಯೋ ನಾನು ಇಂಥದ್ದೇನೋ ಕೆಲಸ ಮಾಡಬಾರ್ದಿತ್ತು ಅಂತ. ಸೊ ನೀವು ಎಲ್ಲ ಪ್ರಶ್ನೆಗಳನ್ನೂ ಇವ್ನ ಒಂದು ಡ್ರಾಯಿಂಗ್ ಮಾಡೋಕೆ ಶುರು ಮಾಡಿದಾಗ, ಮೆಹಬೂಬಾ ಸಿನಿಮಾ ಅಂದಾಗ ನೀಟಾಗಿ ರೌಂಡ್ ಹಾಕಿ ಒಂದು ಫುಲ್ ಸ್ಟಾಪ್ ಇಡ್ತಾರೆ. ದಟ್ ಈಸ್ ಮೆಹಬೂಬ್. ಅಂದರೆ
ಪ್ರತಿಯೊಂದು ಕ್ಯಾರೆಕ್ಟರ್ ಅಲ್ಲಿರುವ ಒಳ್ಳೆತನ ಕೆಟ್ಟತನ ಎಲ್ಲವನ್ನೂ ಪ್ರೊಜೆಕ್ಟ್ ಮಾಡ್ತಾ ಹೋಗುತ್ತೆ. ಈ ಸಿನಿಮಾ ಅಲ್ಲಿ ಯಾರೂ ಹೀರೋ ಅಲ್ಲ, ಈ ಸಿನಿಮಾ ಅಲ್ಲಿ ಯಾರೂ ವಿಲನ್ ಅಲ್ಲ, ಎಲ್ಲರೂ ಪಾತ್ರಧಾರಿಗಳಷ್ಟೇನೆ. ಓಕೆ, ಅವ್ರು ಯಾವಾಗಲೂ ಮುಖ ಮುಚ್ಕೊಂಡಿರ್ತಾರೆ. ನಿಮಗೆ ಲವ್ ಹೇಗಾಯ್ತು ಅಂತ ಎಲ್ಲಿ ಮೀಟ್ ಮಾಡಿದ್ರಿ ಅಂತ? ಇಲ್ಲ ಇಲ್ಲ, ನಾನು ಮುಖ ಎಲ್ಲ ಕವರ್ ಮುಖ ಎಲ್ಲ ಕವರ್ ಅಲ್ಲ, ಮಾಡ್ಕೊಂಡ್ರೆ ಅರ್ಧ ಫಸ್ಟ್ ಕವರ್ ಮೀಟ್ ಮಾಡ್ತಾರೆ. ಆದಾಗ ಮುಖ ಮುಚ್ಕೊಂಡಿದ್ರಾ ಅಥವಾ ಹೇಗಿದ್ರು ಅಂತ ಹೇಳಿ. ಫಸ್ಟ್ ಎಲ್ಲಿ ಮೀಟ್ ಮಾಡಿದ್ರಿ? ಮೆಹಬೂಬಾ ಸಿನಿಮಾದಲ್ಲಿ ನಮ್ಮ ನಜ್ರಿಯಾ ಬಾನು ನಾನು ಹೆಂಗ್ ಭೇಟಿ ಆಗ್ತೀನಿ ಅಂತಂದ್ರೆ, ಒಂದು ಸಣ್ಣ ನಾನು ನೋಡಿ ಕಥೆನೇ ಹೇಳಕ್ ಹೋಗ್ತಾ ಏನಲ್ಲ, ನಾನು ದಡ್ಡನ್ ತರ ಕರೆಕ್ಟ್, ನಾನು ನೋಡಿ ಲೀಕ್ಸ್ ಮಾಡ್ತಾ ಇದ್ದೀನಿ. ಲೀಕ್ಸ್ ಏನಿಲ್ಲ, ಜಸ್ಟ್ ಹೇಗ್ ಲವ್ ಆಯ್ತು? ನೋಡ್ದೆ, ಚೆನ್ನಾಗಿದ್ರು, ಲವ್ ಆಯ್ತು. ನಾನ್ ನೋಡ್ದೆ, ವ್ಯಕ್ತಿತ್ವ ಮನಸ್ಥಿತಿ ಇಷ್ಟ ಆಯ್ತು, ಅದಕ್ಕೆಲ್ಲ ಮಾಡಿ. ಹುಡುಗರು ನೋಡ್ದೆ ಲವ್ ಆಯ್ತು, ವ್ಯಕ್ತಿತ್ವ ಎಷ್ಟು ಒಳ್ಳೆಯವ್ರು. ನಾವು ಏನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಲವ್ ಮಾಡಿದೀವಿ, ಹುಡುಗರೇ ಗ್ರೇಟ್. ಸರ್ ವ್ಯಕ್ತಿತ್ವಕ್ಕೆ ಹೋಗಿದ್ದಾರೆ ಇವ್ರು. ನೋಡ್ದೆ ಚೆನ್ನಾಗಿದ್ರು, ಲವ್ ಮಾಡಿದ್ರಿ. ಓಕೆ, ಈಗ ಅವ್ರು ನೋಡಕ್ ಚೆನ್ನಾಗಿದ್ರು, ಲವ್ ಆಯ್ತು. ಲವ್ ಆಯ್ತು, ಇನ್ನೊಬ್ರು simple. ನೋಡಕ್ ಚೆನ್ನಾಗಿದ್ರು, ನೀವು ಅದನ್ನ Love ಆಗುತ್ತೆ, Okay, ಎಷ್ಟು ಒಂದ್ clear ನಿಮಿಷ ಆಗಿದ್ದೀವಿ ನಾವು. ಅದನ್ನ ಪಾಸಿಟಿವ್ ಆಗಿ ಹೇಳ್ತಿದಾರಲ್ಲ, ನೋಡಿ ನಾವೇ ಬೆಸ್ಟ್ ಹುಡುಗರು, ಬಟ್ ನೋಡ್ ತಕ್ಷಣ ಲವ್ ಆಗೋಯ್ತು ಅದಕ್ಕೆ ಒಪ್ಕೊಂಡ್ಬಿಟ್ವಿ ಅಂತ. ನಾನು ಒಪ್ಕೊಂಡೆ ಅಷ್ಟೇ. ನೀವು ನೋಡಿ ಅವ್ರ ಹತ್ರ ಹೋಗಿ ವ್ಯಕ್ತಿತ್ವ ನಾವೇನ್ ನೋಡಿ force ನೀವು ಮಾಡಿಲ್ಲ. ಮಾಡ್ಕೊಂಡ್ರಿ ಅಂತ. ಅದಕ್ಕೆ ನನ್ ಕೌಂಟರ್ ಏನ್ ಗೊತ್ತಾ, ಪಾಸಿಟಿವ್ ಆಗಿ ನಾವ್ ಲುಕ್ಸ್ ನೋಡಲ್ಲ, ಹೌದು, ವ್ಯಕ್ತಿತ್ವ ಗುಣ ಅಷ್ಟೇ ನಾವು ಮುಖ್ಯ. ನೋಡೋದು. ನೀವು ಲುಕ್ಸ್ ನೋಡ್ತೀರಾ, ನಾವು ಗುಣ ನೋಡ್ತೀವಿ. ಗುಣ ಮಾತ್ರ ನೋಡಿದ್ರೆ ಓಕೆ, ಹಣ ನೋಡಿದ್ರೆ ಓಕೆ. ಈಗ ಎಲ್ರು ಇಂಡಿಪೆಂಡೆಂಟ್ ಇದಾರೆ, ಹೌದು, ಸೆಲ್ಫ್ ಇಂಡಿಪೆಂಡೆಂಟ್ ಇದಾರೆ. ಸೂಪರ್. ಸೊ ಯಾ, ಡೋಂಟ್ ವರಿ. ನೀವ್ ಹತ್ರ ಇರ್ಬೇಕಾದ್ರೆ ಹುಡುಗಿರ ಹತ್ರ ಇರ್ಬಾರ್ದ? ಸರಿ, ಕೇಳಿಸಿಲ್ಲ. ಐ ಮೀನ್, ನೀವು ಲೈಫಲ್ಲಿ ಅಲ್ಲ, ಕೇಳಿಸಿಲ್ಲ ಅಂದ್ರೆ ಇನ್ನೊಂದ್ಸರಿ ಹೇಳ್ಬೇಡಿ ಅಂತ. ಎಂತ ಮೆಹಬೂಬಾ ಸಿನಿಮಾಗೆ ಹಿಂದೂ ಸಂಘಟನೆಗಳಾಗಿರ್ಬೋದು ಅಥವಾ ಇಸ್ಲಾಂ ಸಂಘಟನೆಗಳಾಗಿರ್ಬೋದು, ಯಾರಾದರೂ ಮುಂದೆ ಸಿನಿಮಾ ವಿರುದ್ಧ ನಿಂತ್ರೆ ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿ? ನಿಲ್ಲದೇ ಇಲ್ಲ ಅಂತ ನಾನು ಅನ್ಕೊಂತೀನಿ. ವಾವ್. ಯಾಕೆಂದ್ರೆ ಇದು ಯಾವುದೇ ಸಂಘಟನೆಗಳ ಬಗ್ಗೆ ಮಾಡಿರೋಂಥ ಸಿನಿಮಾ ಅಲ್ಲ. ಕಾರ್ತಿಕ್ ಗೌಡ, ನಜ್ರಿಯಾ ಬಾನುವಿನ ಇಟ್ಸ್ ಎ ಲವ್ ಸ್ಟೋರಿ. ಇಟ್ಸ್ ಎ ವೆರಿ ಕ್ಲಿಯರ್ ಕಟ್ ಲವ್ ಸ್ಟೋರಿ ಅಷ್ಟೇ. ಸೊ ಅಂತ ನಾವು ಸೆನ್ಸಾರ್ ತೋರಿಸ್ವಿ, ಹಂಗೇನ ಪ್ರಾಬ್ಲಮ್ ಇತ್ತು ಒಂದು ಸೆನ್ಸಾರಲ್ಲಿ ಕಟ್ ಬರ್ಬೇಕಿತ್ತಲ್ಲ. ದರ್ ಇಸ್ ನಥಿಂಗ್ ಸಚ್ ಕೈಂಡ್ ಆಫ್ ಥಿಂಗ್ಸ್ ಇನ್ ದ ಸಿನಿಮಾ. ಒಂದು ಎಲ್ಲರೂ ಇಷ್ಟಪಡ್ತಾರೆ ಈ ಸಿನಿಮಾ ನೋಡಿ. ಯಾರಾದರೂ ಹಿಂದೂ ಸಂಘಟನೆ ಅವರು ಬಂದು ಸಿನಿಮಾ ನೋಡಿದ್ರು, ಈ ಸಿನಿಮಾ ಎಲ್ಲರೂ ನೋಡಬೇಕು ಅಂತ ಅವರೇ ಎಂಡೋರ್ಸ್ ಮಾಡ್ತಾರೆ, ಅಥವಾ ಮುಸ್ಲಿಂ ಸಂಘಟನೆಗಳು ಬಂದರು ಈ ಸಿನಿಮಾನ ಎಲ್ಲರೂ ನೋಡಬೇಕು ಅಂತ ಅವರು ಎಂಡೋರ್ಸ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಂದು. ಸೂಪರ್. ಇದು ನನ್ನ ಜನರಲ್ ಕ್ವೆಶನ್ ಈಗ ಕೇಳ್ತಾ ಇರೋದು. ಇಸ್ಲಾಂ ಅವ್ರು ಅಂದಿದ ತಕ್ಷಣ ಅವ್ರನ್ನ ನೋಡೋ ರೀತಿನೇ ಬೇರೆ ಥರ ಇರುತ್ತೆ, ಅದು ಯಾಕೆ ಇರ್ಬೋದು ಅಂತ ಹೇಳಿ? ಬಿಕಾಸ್ ಆಫ್ ದ ಕಲ್ಚರಲ್ ಡಿಫ್ರೆನ್ಸ್ ಅಷ್ಟೇ. ಬಿಕಾಸ್ ಅವರ ಕಲ್ಚರಲ್ ಡಿಫ್ರೆನ್ಸ್ ಬೇರೆ, ನಮ್ಗಳ ಕಲ್ಚರಲ್ ಡಿಫ್ರೆನ್ಸ್ ಬೇರೆ. ನನಗಿರುವ ಆನ್ಸರ್, ನನ್ನ ಪರ್ಸ್ನಲ್ ಒಪಿನಿಯನ್, ನಾಟ್ ಫ್ರಮ್ ಮೆಹಬೂಬಾ ಶಶಿ, ನನ್ನ ಪರ್ಸನ್ ಶಶಿ ಹೇಳ್ತಾ ಇರೋದು. ಬಿಕಾಸ್ ಅಟೈರ್ಗಳು ನಮ್ಮನ್ನ ಡಿಫ್ರೆನ್ಸ್ ಆಗಿ ನೋಡುತ್ತೆ. ಒಂದು ನೀವು ಯಾರೂ ಗಡ್ಡ ಬಿಡದೆ ಆರಾಮಾಗಿರೋರನ್ನ ಯಾರನ್ನೂ ನಾವು ನೀವು ಹೇಳ್ದಂಗೆ ನೆಗೆಟಿವ್ ಆಗಿ ಅಥವಾ ಬೇರೆ ಥರ ಏನು ನಾವು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ನಾವೀಗ ಬಿಕಾಸ್ ಆಫ್ ದ ಅಟೈರ್ ಮೇಕ್ಸ್ ಡಿಫ್ರೆನ್ಸ್. ಇವಾಗ ನಮ್ಮ ಒಳಗಡೆನೆ ಬರೋಣ, ಈ ಹಿಂದೂಗಳೆಲ್ಲ ಅಂತಾನೆ ಬಂದ್ರೋಣ. ಬ್ರಾಹ್ಮಣರು ಅಂದಿದ ತಕ್ಷಣ ಬೇರೆ ಥರ ನೋಡು, ಬೇರೆ ಥರ ಅಂದಿದ ತಕ್ಷಣ ಒಂದು ಪೂಜನೀಯ ಸ್ಥಾನ, ಅಥವಾ ಬಿಕಾಸ್ ಅವ್ರು ಜುಟ್ಟು ಹಾಕಿರ್ತಾರೆ, ವಿಭೂದಿ ಹಾಕೊಂಡಿರ್ತಾರೆ, ಕುಂಕುಮ ಇಟ್ಕೊಂಡಿರ್ತಾರೆ, ರುದ್ರಾಕ್ಷಿ ಹಾಕೊಂಡಿರ್ತಾರೆ. ಸೊ ದೇರ್ ಅಟೈರ್ ಇಸ್ ಡಿಫ್ರೆಂಟ್. ಸೊ ದಟ್ ಈಸ್ ವಾಟ್. ಇವಾಗ ಎಲ್ಲ ಬಿಟ್ಬಿಟ್ಟು ಎಲ್ಲರೂ ಒಂದೇ ಬಟ್ಟೆಗಳು ಹಾಕೊಂಬಂದು, ನಾನು ಶರ್ಟ್ ಪ್ಯಾಂಟ್ ಹಾಕೊಂಬಂದ್ವಿ, ಎಲ್ಲ ಮುಸ್ಲಿಮ್ಸು ಸಿಕ್ಕರು ಎಲ್ಲರೂ ಒಂದೇ ಸಿಂಗಲ್ ಯೂನಿಫಾರ್ಮ್ ಕೋಡಲ್ಲಿ ಬಂತು ಅಂತಂದಾಗ ಆ ಡಿಫ್ರೆನ್ಸಸ್ ಕಾಣಿಸೋದಿಲ್ಲ ಅಂತ ನಾನು ಅನ್ಕೊಂತೀನಿ. ನಾನು ಇರಬೇಕು ಇರಬಾರ್ದು ಅಂತ ಹೇಳ್ತಿಲ್ಲ, ನನ್ನ ಜನರಲ್ ಒಪಿನಿಯನ್ ಇದು. ಸೊ ಈ ಥರ ನೋಡಿದಾಗ ಇವ್ರು ನಮಗಿಂತ ಬೇರೆ ಥರ ಇದ್ದಾರೆ ಅನ್ನೋ ಒಂದು ಫೀಲ್ ಬರುತ್ತೆ. ದಟ್ ಈಸ್ ನಾಟ್ ರಾಂಗ್, ಅದು ಅವರ ಹಕ್ಕು, ಅವರು ಬೆಳೆದು ಬಂದಿರೋ ರಿಲಿಜನ್ ಸ್ಟೇಟಸ್ ಅದು. ಸೊ ಅದನ್ನು ಕಾಪಾಡ್ಕೊಳ್ಳೋದು ಅವ್ರ ಧರ್ಮ. ನನ್ನ ವ್ಯೂ ಪಾಯಿಂಟ್ ಇದು. ನೀವೇನಾದ್ರು ಹೇಳ್ತೀರಾ? ಸೇಮ್ ಥಿಂಗ್. ಆ್ಯಂಡ್ ಅವ್ರು ಯಾವತ್ತೂ ನಮಗಿನ್ನ ತುಂಬ ಹೊರತಾಗಿದ್ದಾರೆ, ಅಥವಾ ನಾವು ಒಟ್ಟಿಗೆ ಬದುಕಿಲ್ಲ ಮೋಸ್ಟ್ಲಿ, ಹಾಗಾಗಿ ಆ ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ ನಮಗೂ ಅವ್ರಿಗೂ. ಓಕೆ, ಯೂಶಲಿ ಹಾಗೆ ಅಲ್ವಾ ಆಗೋದು. ಒಂದು ಹಳ್ಳಿ ಅಂದ್ರೂ ಬ್ರಾಹ್ಮಣರು ಬೀದಿ ಅಂತ ಒಂದಿರುತ್ತೆ, ಇವ್ರದ್ದು ಒಂದಂತಿರುತ್ತೆ, ಅವ್ರದ್ದು ಒಂದಂತಿರುತ್ತೆ, ಎಲ್ಲ ಸಪ್ರೇಟಾಗೇ ಇರ್ತೀವಿ, ಯಾವತ್ತೂ ಒಟ್ಟಿಗೆ ಇರಲ್ಲ. ಆ್ಯಂಡ್ ಅವರಂತೂ ಇನ್ನೂ ತುಂಬಾ ದೂರ ಇವನ್ ಎಲ್ಲ ಕಡೆ. ಸೊ ಹಾಗಾಗಿ ಅಷ್ಟು ಆತ್ಮೀಯತೆ ಬೆಳೆಯೋದು ಕಷ್ಟ. ಆ್ಯಂಡ್ ಹಾಗಾಗಿ ಆ ಥರ ಅನ್ಸುತ್ತೆ ಅಂತ ಅನ್ಸುತ್ತೆ. ಇಷ್ಟು ದಿನ ನೀವು ಮಾಡಿರೋಂಥ ನಿಮ್ಮ ಪಾತ್ರಗಳನ್ನು ನಜ್ರಿಯಾ ಬಾನು ಕ್ಯಾರೆಕ್ಟರ್ ಬ್ರೇಕ್ ಮಾಡುತ್ತಾ ಅಂತ, ಜನಗಳಿಗೆ ಕಾಡುತ್ತಾ ಅದು ಅಂತ? ಕಾಡ್ಲಿ, ಅದು ಒಳ್ಳೆ ರೀತಿಯಲ್ಲಿ ಕಾಡ್ಲಿ. ಒಳ್ಳೆ ಬೇಜಾರ್ ಮಾಡ್ಕೊಳ್ತಾ ಇದ್ರೆ ಸಾಕು ಅವರು. ಒಳ್ಳೆ ರೀತಿಲೇ ಇಲ್ಲ, ಐ ಆಮ್ ಜಸ್ಟ್ ಪ್ರೇಯಿಂಗ್ ನನ್ನ ಎಲ್ಲ ದೈವಗಳಿಗೆ ದಟ್ ಜನ ಒಪ್ಕೊಳ್ಳಿ, ಅವಳು ನಜ್ರಿಯಾ ಬಾನುನು ಒಪ್ಕೊಳ್ಳಿ, ಅವಳಿಗೂ ಪ್ರೀತಿ ಕೊಡ್ಲಿ, ಅವಳು ನಮ್ಮವಳು ಅಂತ ಅವರು
ಸ್ವೀಕರಿಸ್ಲಿ ಅನ್ನೋ ಆಸೆ ಇದೆ. ಆ ಪಾತ್ರದ ಮುಖಾಂತರ ನನ್ನನ್ನು ಕೂಡ ಅವರು ಅಕ್ಸೆಪ್ಟ್ ಮಾಡಲಿ, ಅಥವಾ ನನ್ನ ಇಷ್ಟು ದಿನದ ಪರ್ಫಾರ್ಮೆನ್ಸ್ದು ಈ ಪರ್ಫಾರ್ಮೆನ್ಸ್ ಏನಿದೆ ಮುಂದಿನ ಹಂತಕ್ಕೆ ತಗೊಂಡು ಹೋಗ್ಲಿ, ಆ ಕೆಪಾಸಿಟಿ ಈ ಪಾತ್ರಕ್ಕಿದೆ. ಆ ಸ್ಪೇಸ್ ನನಗೆ ಈ ಸಿನಿಮಾ ಕೊಟ್ಟಿದೆ, ಈ ಕತೆ ಕೊಟ್ಟಿದೆ. ವೆರಿ ಥ್ಯಾಂಕ್ಫುಲ್ ಫಾರ್ ದ ಹೋಲ್ ಟೀಮ್. ಯಾಕೆಂದರೆ ಇದು ಇವ್ರ ಲಾಂಚ್ ಆ್ಯಕ್ಚುಲಿ ಶಶಿ ಅವ್ರದ ಮೊದಲನೇ ಸಿನಿಮಾ, ಆ್ಯಂಡ್ ಈಸ್ ಬೀಯಿಂಗ್ ದ ಹೋಲ್ ಹೆಡ್ ಆಫ್ ಎವ್ರಿಥಿಂಗ್. ಅವ್ರು ಬೇರೆ ಯಾವ್ದು ಬೇಕಾದ್ರೂ ಮಾಸ್ ಎಲಿಮೆಂಟ್ಸ್ ಇರೋ ಸಿನಿಮಾಗಳನ್ನ ಎತ್ಕೊಂಡು ಮಾಡ್ಬೋದಿತ್ತು, ಕಮರ್ಷಿಯಲ್ ಮೇನ್ ಸ್ಟ್ರೀಮ್ ಸಿನಿಮಾಗಳ ಥರ. ಬಟ್ ಹಿ ಪರ್ಪಸ್ಲಿ ಡಿಡ್ ಒಂದು ಕಾಂಟೆಂಟ್ ಸಿನಿಮಾ. ಯಾಕೆಂದರೆ ಇದು ಲಾಂಗ್ ಟರ್ಮ್ ಉಳ್ಕೊಳ್ಳೋ ಅಂಥ ಕತೆಗಳು, ತುಂಬ ವರ್ಷ ಸಸ್ಟೈನ್ ಆಗೋವಂಥದ್ದು, ಹೆಸರು ಕೊಡೋವಂಥದ್ದು, ಮತ್ತು ಆ್ಯಕ್ಟರಾಗಿ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಸ್ಪೇಸ್ ಇರೋವಂಥದ್ದು. ಸೊ ಲಾಂಗ್ ರನ್ ಘೋಡ ಏನೋ ಆ ಥರದನ್ನೇ ತುಂಬ ಫಿಗರ್ ಔಟ್ ಮಾಡಿ. ಮತ್ತು ಈ ಥರ ಸಿನಿಮಾಗಳಲ್ಲಿ ಲಾಂಚಿಂಗ್ ಸಿನಿಮಾ ಅಂತ ಬಂದಾಗ ಹೀರೋಯಿಸಮ್ ಜಾಸ್ತಿ ಇರುತ್ತೆ, ಹೀರೋ ಎಲಿವೇಶನ್ಸ್ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ಮೀರಿ ಇಬ್ರಿಗೂ ಈಕ್ವಲ್ ಸ್ಪೇಸ್ ಇರೋವಂಥ ಸಿನಿಮಾ ಇದು. ಸೊ ಆ ಥರ ಪಾತ್ರಗಳು ಅಥವಾ ಆ ಥರ ಕತೆಗಳನ್ನ ಆಯ್ಕೆ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಬಿ ಲಿಟಲ್ ಆ ಸೆಲ್ಫ್ಲೆಸ್ನೆಸ್ ಇರಬೇಕು ಸ್ವಲ್ಪ. ಐ ಥಿಂಕ್ ಐ ಬಿಲೀವ್ ದಟ್ ಶಶಿ ಅವರು ತುಂಬ ಆ ವಿಚಾರವಾಗಿ ವೆರಿ ಗುಡ್ ಅಂತ. ಯಾಕೆಂದರೆ ಐ ಈಕ್ವಲಿ ಶೇರ್ ಅ ಸ್ಕ್ರೀನ್ ಸ್ಪೇಸ್ ಆ್ಯಂಡ್ ಅನ್ ಇಂಪಾರ್ಟೆನ್ಸ್ ಇನ್ ದ ಸಿನಿಮಾ ಕ್ಯಾರೆಕ್ಟರ್, ಈ ಪಾತ್ರ. ಸೊ ಹಾಗಾಗಿ ಡೆಫಿನೆಟ್ಲಿ ಅವಳು ಶಿ ವಿಲ್ ಡೆಫಿನೆಟ್ಲಿ ಮೇಕ್ ಅ ಡಿಫ್ರೆನ್ಸ್. ಸಿನಿಮಾಗಷ್ಟೇ ಅಲ್ಲ, ಈವನ್ ಆ್ಯಸ್ ಅ ಮೆಸೇಜ್ ಟು ದ ವರ್ಲ್ಡ್ ನಾವೇನು ಹೇಳಕ್ಕೆ ಹೊರಟಿದ್ವಿ ಅದರಲ್ಲೂ ಮಾಡಲಿ, ಆ್ಯಂಡ್ ಎಲ್ಲರೂ ಅವಳನ್ನ ಸ್ವೀಕರಿಸ್ಲಿ ಅನ್ನೋ ಆಸೆ ನನಗಿದೆ. ಆ್ಯಂಡ್ ಅವಳ ಮುಖಾಂತರ ನನ್ನನ್ನು ಸ್ವೀಕರಿಸ್ಲಿ. ಖಂಡಿತ ಕಾಣಿಸ್ತಿದೆ. ನೀವು ಕರೆಕ್ಟಾಗಿ ಆ ಪಾತ್ರಕ್ಕೆ ಮಾಡಿಸ್ದಂಗೆ ಇದ್ದೀರಾ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಎಲ್ಲೂ ಗೊತ್ತಾಗೋದಿಲ್ಲ ಅದು ಪಾವನ ಅಂತ, ನಜ್ರಿಯಾ ಬಾನುನೇ ಅದು. ಸೀರಿಯಸ್ಲಿ ಅಯ್ಯೋ ಎವ್ರಿ ಡೇ ಎಲ್ಲ ಬಂದ್ರು ನೋಡಿ ಎಲ್ಲರೂ ರೆಕ್ಸೋರ್. ಆ್ಯಕ್ಚುಲಿ ನನ್ನ ಆ ಕಾಸ್ಟ್ಯೂಮ್ ಆ್ಯಂಡ್ ಆ ಗೆಟಪ್ ಫುಲ್ ಕ್ರಿಯೇಟ್ ಮಾಡಿ ಬಂದಾಗ ನೋಬಡಿ ಎವರ್ ಡೌಟೆಡ್. ಆ್ಯಕ್ಚುಲಿ ನಾವು ಪ್ರೋಮೋ ಶೂಟ್ ಮಾಡಬೇಕಾದ್ರೂ ಒಂದು ಪ್ರೋಮೋ ಶೂಟ್ಸ್ಗೂ ನಾವು ಅದೇ ಥರ ಮಾಡಿದ್ವಿ. ಸೊ ಅವಾಗಲೂ ಕೂಡ ಪಬ್ಲಿಕ್ ಪ್ಲೇಸಲ್ಲಿ ವಾಕ್ ಮಾಡಬೇಕಾದ್ರೆ ನಮ್ಮ ಟೀಮ್ ಪ್ರಮೋಷನ್ಸ್ ಎಲ್ಲ ಮಾಡ್ಬೇಕಾದ್ರೆ ಎಲ್ಲರೂ ನಿಜವಾಗ ನೀವು ಮುಸ್ಲಿಂ ಅವ್ರನ್ನೇ ಕಾಸ್ಟ್ ಮಾಡಿಬಿಟ್ಟಿದ್ದೀರಾ ಸಿನಿಮಾದಲ್ಲೂ ಅಂತಾನೆ ತುಂಬ ಜನ ಕ್ವಶನ್ ಕೇಳಿದ್ದಾರೆ ನಮ್ಮ ನಿತಿನ್ಗೆ, ಶಶಿ ಅವ್ರಿಗೆ, ಎಲ್ರಿಗೂ. ಸೊ ಅವಾಗೆಲ್ಲ ನಾವು ಓಕೆ ಪರವಾಗಿಲ್ಲ, ಇಟ್ ವರ್ಕ್ಡ್ ಅಂತ ಅನಿಸ್ತು. ಕರೆಕ್ಟ್. ಅಲ್ಲೇ ಅಲ್ವಾ ಗೆಲ್ಲೋದು, ಮೊದಲ ಹೆಜ್ಜೆ ಗೆಲುವಿಗೆ ಅಂತ ನಾನು ಭಾವಿಸ್ತೀನಿ. ಸೊ ನಿಮ್ಮ ರಿಯಲ್ ಲೈಫ್ನಲ್ಲಿ ಆಶಿಕ್ ಯಾರಾದ್ರೂ ಇದ್ದಾರಾ? ಅಯ್ಯೋ ನಾಚ್ಕೋತಿದ್ದಾರೆ ಸರ್. ಅಯ್ಯೋ ಅವಾಗ್ಲೇ ಹೇಳಿದ್ರಲ್ಲ ಅವರೇ ಅವರು. ಈ ವಿಡಿಯೋ ನೋಡ್ತಿರೋರು 2 ನಿಮಿಷದಿಂದ ಏನ್ ಹೇಳಿದ್ರು ಅವರೇ ಇವರು. ಇಲ್ಲ, ವೆರಿ ಮಚ್ ಸಿಂಗಲ್. ನಂಬೋದಾ ಸರ್? ನಂಗೆ ಗೊತ್ತಿಲ್ಲ. ಅಯ್ಯೋ ಪ್ಲೀಸ್ ನಂಬಿ. ನಂಗೆ ನಂಬರ್ ಡೌಟ್. ಸತ್ಯದ ನಾನೇನು ಹೇಳಿಲ್ಲ, ನಂಬರ್ ಡೌಟ್ ಅಂತಿದ್ದಾರೆ ನಿಮ್ಮ. ದಿಸ್ ಇಸ್ ದ ಟ್ರೂತ್. ಹಂಗೆಲ್ಲ ಇದ್ಮೇಲೆ ಕೊಟ್ಬಿಡಿ, ಆಮೇಲೆ ಕಷ್ಟ ಆಗುತ್ತೆ, ಹುಡುಗರು ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಫ್ಯಾನ್ಸ್ ಬೇಜಾರಾಗ್ತಾರೆ. ಆ ಥರದ್ದು ಆಶಿಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಟ್ರೂತ್, ಇದು ದೊಡ್ಡ ಸುಳ್ಳು. ಅಲ್ಲಲ್ಲ, ಆಶಿಕ್ ಇಲ್ಲ ಅನ್ನೋದು ದೊಡ್ಡ ಸುಳ್ಳು. ನನ್ನ ಕಡೆಯಿಂದ ನಾನು ಕ್ಲಾರಿಟಿ ಇಲ್ಲ ನಿಜ ಇಲ್ಲ. ಓಕೆ. ಸೊ ಇನ್ನು ಶಶಿ ಅವರೇ, ನೀವು ರೀಸೆಂಟಾಗಿ ಪ್ರೆಸ್ ಮೀಟಲ್ಲಿ ತುಂಬ ಎಮೋಷ್ನಲ್ ಆದ್ರಿ, ಯಾಕೆ ಅಂತ ಹೇಳಿ? ಅದು ಯಾಕೆ ನನಗೂ ಅರ್ಥ ಆಗಿಲ್ಲ. ನನ್ನ ಜರ್ನಿ ವಿತ್ ಮೆಹಬೂಬಾ ಇಸ್ ಸೋ ಸ್ಟ್ರಾಂಗ್. ನಾನು ಹೇಳ್ತಿದ್ದೆ, ಕೆಲವೊಬ್ಬರಿಗೆ ಈ ಸಿನಿಮಾ ಬರೀ ಒಂದು ಸಿನಿಮಾ, ಮೆಹಬೂಬಾ ಇಸ್ ಜಸ್ಟ್ ಎ ಸಿನಿಮಾ. ಫಾರ್ ಮೀ ಒಂಥರ ಇದು ನನ್ನ ಮೈ ಗಂಟ್ಕೊಂಡ್ರೆ ಚರ್ಮ ಥರ, ಬಿಚ್ಚಕ್ಕಾಗಲ್ಲ, ಎಳಿಯೋಕ್ಕಾಗಲ್ಲ, ಇಟ್ಕೊಂಡ್ಬಿಟ್ಟಿದ್ದೀನಿ ಇದನ್ನ. ಕೆಲವೊಬ್ರು ಧೂಳ್ ಥರ ಅನ್ಕೊಂಡ್ಬಿಡ್ತಾರೆ, ಹಿಂಗೆ ಒರ್ಸ್ಕೊಂಡ್ಬಿಟ್ರೆ ಹೋಗುತ್ತೆ. ನಂಗೆ ಹಂಗಲ್ಲ, ಚರ್ಮ ಇದು. ಈ ಸಿನಿಮಾ ಜೊತೆ ಎಷ್ಟು ಬದಲಾವಣೆಗಳು ತಂದಿದೆ ನನ್ನ ಕ್ಯಾರೆಕ್ಟ್ರಲ್ಲಿ ಸಿನಿಮಾ ಅಂದರೆ, ಬಹುಶಃ ಈ ಸಿನಿಮಾ ಇರಲಿಲ್ಲ ಅಂದಿದ್ರೆ ರೈತ ಸಂಘಟನೆಗೂ ನಾನು ಹೋಗ್ತಿರ್ಲಿಲ್ಲ ಹೋರಾಟಕ್ಕೆ, ಪ್ರಾಬಬ್ಲಿ ಹೋಗ್ತಾ ಇರಲಿಲ್ವೇನೋ. ಹಿಜಾಬ್ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ, ನಾನು ಎತ್ತುತ್ತಾ ಇರಲಿಲ್ವೇನೋ. ಯಾವುದೇ ಒಂದು ನೆನ್ನೆ ಯಾರೋ ಒಬ್ಬ ರೈತರಿಗೆ ಮೆಟ್ರೋ ಸಿಟಿಯಲ್ಲಿ ಒಳಗಡೆ ಬಿಡಲಿ, ಮೆಟ್ರೋ ಸ್ಟೇಷನ್ ಒಳಗಡೆ ಬಿಡಲ್ಲ ಅಂತಂದಾಗ ನಾನು ಒಂದು ವಿಡಿಯೋ ಮಾಡ್ತೆ, ಅದು ವೈರಲ್ ಆಗಿದೆ. ಈ ಪಾತ್ರಗಳ ಮೆಹಬೂಬಾ ಅನ್ನೋ ಒಂದು ಸಿನಿಮಾ, ಕಾರ್ತಿಕ್ ಗೌಡ ಅಲ್ಲ, ಮೆಹಬೂಬಾ ಅನ್ನೋ ಒಂದು ಸಿನಿಮಾ ನನ್ನನ್ನು ಒಬ್ಬ ಸೋಷಿಯಲ್ ರೆಸ್ಪಾನ್ಸಿಬಲ್ ಪರ್ಸನ್ನ ಕನ್ವರ್ಟ್ ಮಾಡಿದೆ. ಇದು ತುಂಬಾ ಪ್ರೌಡ್ ಆಗಿ ಹೇಳ್ತೀನಿ, ಅಂಡ್ ಇಟ್ ಇಸ್ ಅನ್ 100% ಟ್ರೂತ್. ಯಾಕೆ ಕಾರ್ತಿಕ್ ಗೌಡ ಅಲ್ಲ? ಕಾರ್ತಿಕ್ ಗೌಡ ನಾನು ಹೇಳಿದೆ ಇರ್ರೆಸ್ಪಾನ್ಸಿಬಲ್ ಪರ್ಸನ್ ಈ ಸಿನಿಮಾಲಿರೋ ಕ್ಯಾರೆಕ್ಟರ್. ಈ ಸಿನಿಮಾ ಅಷ್ಟು ರೆಸ್ಪಾನ್ಸಿಬಿಲಿಟಿ ತಂದು ಕೊಟ್ಟಿದೆ. ಯಾಕಂದರೆ ಮೈ ಜರ್ನಿ ವಿತ್ ದ ಸಿನಿಮಾ ಇಸ್ ಸೋ ಇಂಟೆನ್ಸ್, ಸೋ ಸ್ಟ್ರಾಂಗ್. ಈ ಫಸ್ಟ್ ಈ ಸಿನಿಮಾ ಮಾಡಬೇಕು ಅಂದಿದ ತಕ್ಷಣ 450 ಕಿಲೋಮೀಟರ್ ನಾನು ಫೋರ್ಡ್ ಕಾರ್ ಹಾಕೊಂಡು ಹೋಗಿದ್ದು, ನಾನು ಆ ಕತೆ ಕೇಳ್ಕೊಂಬರೋಣ ಅಂತ. ಅವಾಗ ನಾನು ಒಬ್ಬನೇ ಇದ್ದೆ ಈ ಸಿನಿಮಾಗೆ. ಮಧ್ಯದಲ್ಲಿ 10 ಜನ ಜಾಯಿನ್ ಆದರು, ಬಿಟ್ಟು ಹೋದ್ರು. ಈಗ ಮತ್ತೆ ಒಬ್ಬನೇ ನಿಂತ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಈ ಸಿನಿಮಾ ನನಗೆ ಮೈ ಗಂಟ್ಕೊಂಡ್ರೆ ಚರ್ಮ ಥರ, ನಾನು ಬಿಡೋಂಗಿಲ್ಲ, ಬಿಡೋಕ್ಕೆ ಮನಸ್ಸೂ ಇಲ್ಲ ನನಗೆ. ಇಟ್ ಹ್ಯಾಸ್ ಶಶಿನ ಒಂದು ಅದ್ಭುತವಾದ ಪರ್ಸನ್ ಥರ ಎವಾಲ್ವ್ ಮಾಡಿದೆ ಈ ಸಿನಿಮಾ. ಸೊ ಇಂಥ ಒಂದು ಸೋಷಲ್ ಮೆಸೇಜ್ ಇರುವಂಥ ಸಿನಿಮಾ ಸೊಸೈಟಿಯಲ್ಲಿ ಜನ ನೋಡಿದಾಗ ಅವರಲ್ಲೂ ಒಂದಷ್ಟು ಬದಲಾವಣೆಗಳು ತಂದು ಕೊಡುತ್ತೆ ಅನ್ನೋದು
100% ಸತ್ಯ. ಇಟ್ ವಿಲ್ ಡೆಫಿನೆಟ್ಲಿ ಕ್ರಿಯೇಟ್ ಎ ಸೋಷಿಯಲ್ ಅವೇರ್ನೆಸ್. ನಾವು ಏನೋ ಅನ್ಕೊಂತೀವಿ, ಯಾವುದೋ ಒಂದನ್ನು ನೋಡಿ ಇನ್ನೇನೋ ಇನ್ಫ್ಲುಯೆನ್ಸ್ ಆಗ್ತೀವಿ ನಾವು. ನಾನು ಸುಮಾರು ಸಾರಿ ಯೋಚನೆ ಮಾಡಿದ್ದೀನಿ. ಐ ಆಮ್ ಲಿಟ್ಲಿ ನಾವು ಇಂಟ್ರೋವರ್ಟ್, ನಾವು ಮಾತಾಡೋದಿಲ್ಲ, ಯಾರ ಜೊತೆ ಮಾತಾಡೋದಿಲ್ಲ ಆ್ಯಕ್ಚುಲಿ. ನಮ್ಗೆ ಏನೋ ಒಂದು ಟ್ರಿಗರ್ ಆಗ್ಬೇಕಲ್ಲ ಮಾತಾಡಬೇಕು ಅಂದರೆ. ಇಂಥ ಒಬ್ಬ ವ್ಯಕ್ತಿ ಒಂದು 100 ಮೈಕ್ಗಳ ಮುಂದೆ ಹೋಗ್ಬಿಟ್ಟು ಫಾರ್ಮರ್ ಪ್ರೊಟೆಸ್ಟ್ ಟೌನ್ ಹಾಲ್ ಮುಂದೆ ಕೂತ್ಕೊಂಡು ಮಾತಾಡಿದೆ, ಈಕ್ವಾಲಿಟಿ ಬಗ್ಗೆ ಮಾತಾಡಿದೆ. ಯಾಕೆ ಇಲ್ಲಿ ಈಕ್ವಾಲಿಟಿ ಬಗ್ಗೆ ಫೈಟ್ ಮಾಡ್ತಾ ಇರ್ತೀವಿ? ಈ ತಲೆಯಲ್ಲಿ ಕೂತಿರುತ್ತೆ ನನಗೆ. ಯಾಕಂದ್ರೆ ಬರೀ ಕ್ಯಾರೆಕ್ಟರ್ ಆಗಿಲ್ವಲ್ಲ, ಕಥೆಯಲ್ಲಿದ್ದೀವಿ, ಡೈಲಾಗ್ಗಳು ಬರೋದಲ್ಲಿದ್ದೀವಿ, ಎಡಿಟಿಂಗ್ ಆಫೀಸಲ್ಲಿ ಇದ್ದೀನಿ, DIL ಇದ್ದೀನಿ, ಸೆನ್ಸಾರ್ ಆಫೀಸಲ್ಲಿ ಇದ್ದೀನಿ. ನಾನು ಎಲ್ಲ ಜಾಗಗಳಲ್ಲಿ ನಾನು ಇರೋದ್ರಿಂದ ಆ ಸಿನಿಮಾ ಅಷ್ಟು ಮುಖ್ಯ ಆಯಿತು. ಬಹುಶಃ ನಾನು ಬಿಟ್ಟು ನನ್ನ ಸುತ್ತ ನನ್ನ ಹುಡುಗ ಇರ್ತಿದ್ದ ಒಬ್ಬ, ಸುಮಾರು ಜನ 3-4 ಜನ ಹುಡುಗರಿದ್ರು. ಪ್ರತಿಯೊಬ್ಬರು ಹೇಳೋರು ಈ ಸಿನಿಮಾ ಬರಲ್ಲ ಅಣ್ಣ, ಈ ಸಿನಿಮಾ ಆಚೆ ಬರಲ್ಲ ಅಣ್ಣ, ನನಗೆ ಅರ್ಥ ಆಗಲ್ಲ ಈ ಸಿನಿಮಾ ಆಚೆ ಬರಲ್ಲ ಅನ್ನೋ. ನನಗೆ ಹಿಂಗೆ ಅಂದ್ಬಿಡ್ತಾವನೆ ಅಂತ ನಂಗೆ ಅಲ್ಲಿ ನಿಂತ್ಕೊಂಡಿದ ತಕ್ಷಣ ನಂಗೆ ಹಂಗೆ ಅನ್ಸ್ಬಿಡ್ತು, ಅಯ್ಯೋ ಬರ್ತಾ ಇದೆಯಲ್ಲ ಅಂತ ಒಂಥರ. ಇಟ್ ವಾಸ್ ನಾಟ್, ಐ ಡೋಂಟ್ ನೋ, ಸುಮಾರು ಜನ ಕೇಳಿದ್ರು ಯಾಕತ್ರಿ ಏನು ಸಿನಿಮಾ ರಿಲೀಸ್ ಆಗಿ ಜನ ನೋಡ್ತಿಲ್ವಾ, ಏನು ಅನಿಸ್ತು ನಿಮಗೆ ಅಂತ. ಇಟ್ ವಾಸ್ ನಾಟ್ ದಟ್ ಪಾಯಿಂಟ್. ನನ್ನ ಸಿನಿಮಾ ರಿಲೀಸ್ ಆಗಿ ಜನ ನೋಡಲಿಲ್ಲ ಅಂದ್ರೂ ನಾನು ಆರ್ಗ್ಯೂ ಮಾಡೋದಿಲ್ಲ, ರಿಕ್ವೆಸ್ಟ್ ಮಾಡ್ಕೊಂತೀನಿ, ಬಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಬಿಕಾಸ್ ಸಿನಿಮಾ ಮಾಡೋದು ನಮಗೋಸ್ಕರ, ನಾನು ಹೇಳಿದೆ, ನಾನು ಇನ್ನೊಂದು ಹೆಜ್ಜೆ ಇಡಬೇಕು ಅಂತ ಸಿನಿಮಾ ಮಾಡಿದ್ದೀನಿ. ಸೊ ನಾನು ಯಾರನ್ನೂ ದೂರಲ್ಲ, ನೀವು ಬಂದು ಒಳ್ಳೆ ಸಿನಿಮಾ ಮಾಡಿದೆ ನೀವು ನೋಡಲಿಲ್ಲ ಅಂತ ದೂರೋದಿಲ್ಲ, ನಾನು ಕೇಳ್ಕೊಂತೀನಿ. ನಾಳೆ ಬೆಳಗ್ಗೆ ಇದೇ ಪೊಸಿಷನ್ ನಿಂತು ನಿಮ್ಮ ಕ್ಯಾಮ್ರಾ ಮುಂದೆ ಕೇಳ್ಕೊಬೋದು, ಸಿನಿಮಾಗೆ ಬರ್ತಿಲ್ಲ ಅಂದಾಗ ನೀವು ನೋಡಲಿಲ್ಲ, ನೀವು ತಪ್ಪು ಕೆಟ್ಟದು ಅಂತ ಯಾವತ್ತೂ ಕೇಳೋದಿಲ್ಲ. ಮೊನ್ನೆ ಆಗಿದ್ದ ಪರಿಸ್ಥಿತಿಗಳದು. ಬಿಕಾಸ್ ಐ ಟ್ರಾವೆಲ್ಡ್ ವಿತ್ ಆಲ್ ದ ಆಸ್ಪೆಕ್ಟ್ಸ್. ಪ್ರತಿ ಒಂದು ಹೇಳಿದ್ನಲ್ಲ, ನನ್ನ ಫಸ್ಟ್ ಗೇರ್ ಕಾರ್ಗೆ ಹಾಕಿ 450 ಕಿಲೋಮೀಟರ್ ಇಂದ 4th ಗೇರ್ ಮತ್ತೆ ಅದೇ ಫಸ್ಟ್ ಗೇರ್ಗೆ ಹಾಕಿ ಆ SRV ಥಿಯೇಟರ್ ನಿಲ್ಲಿಸೋವರೆಗೂ ಎಲ್ಲ ಒಂದ್ಸರಿ ರಪ್ಪ ಅಂತ ಹಿಂಗೆ ಮೆಲ್ಕ್ ಹಾಕ್ಬಿಡ್ತು. ಅದು ಹಿಡಿತಕ್ಕೆ ಸಿಗಲಿಲ್ಲ ನಂಗೆ ನಿಲ್ಲಿಸ್ಬೇಕು ಅಂತ ನಂಗೆ ಕೈ ಕಂಟ್ರೋಲ್ ಮಾಡೋಕ್ಕಾಗಲಿ. ಅದೇ ಎಮೋಷನಲ್ ಪಾರ್ಟ್. ಸ್ಟೇಜ್ ಮೇಲೆ ಅಷ್ಟು ಜನರ ಮುಂದೆ, ಅಷ್ಟು ಕ್ಯಾಮ್ರಾಗಳ ಮುಂದೆ, ಸ್ಟೇಜ್ ಮೇಲೆ ತೊಡೆ ತಟ್ಟಿ ನಿಂತಿದ್ರಿ ನೀವು, ಸರಿ ಅನ್ನಿಸ್ತಾ? ಮೇಡಮ್ ಸರಿ ತಪ್ಪು ಅನ್ನೋದು ಏನಿಲ್ಲ ಮೇಡಮ್. ನಾನು ತೊಡೆ ತಟ್ಟದೆ ಅಂದ್ರೆ ನನಗೆ ಏನಾಗುತ್ತೆ ಗೊತ್ತಾ, ಎವ್ರಿ ಒನ್ ಆರ್ ವಲ್ನರಬಲ್. ಶಶಿ ತುಂಬಾ ಸ್ಟ್ರಾಂಗ್ ಅಂತ ಹೇಳಿದ್ರೆ ನಾನು ತುಂಬಾ ವೀಕ್. ನನ್ನ ಪ್ರಕಾರ ನಂಗೆ ಏನಿಸ್ತು, ಇದೆಲ್ಲ ಮಾತಾಡ್ತಾ ಮಧ್ಯದಲ್ಲಿ ಏನು ಅನ್ನಿಸ್ತು ನನಗೆ, ಬಟ್ ಈಗಲೂ ವಿತೌಟ್ ಹೆಸಿಟೇಷನ್ ಐಲ್ ಟಾಕ್. ಮಾತಾಡ್ತಾ ಮಧ್ಯದಲ್ಲಿ ಅನಿಸ್ತು, ಕೆಲವೊಬ್ರು ಈ ಕ್ಲಿಪ್ಪಿಂಗ್ಗಳು ನೋಡ್ತಾರೆ, ಮಧ್ಯದಿಂದ ಮಧ್ಯಕ್ಕೆ ನೋಡ್ತಾರೆ, ಕರೆಕ್ಟ್ ಅಲ್ವಾ? ಬರೀ ಅಳೋದ್ ನೋಡ್ತಿರ್ತಾರೆ, ಅಥವಾ ಶಶಿ ಹಿಂಗೆ ಸಿನಿಮಾ ಹಿಂಗೋದ್ರೆ ನಾನು ಫುಟ್ಪಾತ್ ಬಂದ್ಬಿಡ್ತೀನಿ ಅನ್ನೋದು ನೋಡ್ತಾರಲ್ಲ, ಆ ಮಧ್ಯದಲ್ಲಿ ಈ ಕ್ಲಿಪ್ಪಿಂಗ್ ಒಂದಿರಲಿ ಅಂತ ನಾ ಹೇಳ್ತಾ ಇರೋದು. ಬಿಟ್ಕೊಡೋ ಮನುಷ್ಯ ಅಲ್ಲ ನಾವು. ನಮ್ಮ ಹುಟ್ಟೇ ಹೋರಾಟ ಮೇಡಮ್, ಪ್ರಾಮಾಣಿಕವಾಗಿ ಹೇಳ್ತೀನಿ. ನಮ್ಮ ಊರಿಗೆ ನೀವು ಹೋಗಿ ನಮ್ಮ ಊರು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡ್ರೆ ಯಾವ ಕನ್ನಡನೂ ಮಾತಾಡೋಕೆ ಬರೋದಿಲ್ಲ. ಅಂಥ ಜಾಗದಲ್ಲಿ ಇವಾಗ ಅಲ್ಲಿ ಕೂತ್ಕೊಂಡು ಡೈಲಾಗ್ಗಳಿಗೆ ಬರೆದ್ಬಿಟ್ಟು ಬಂದೆ ನಾನು. ಡೊಳ್ಳು ಕುಣಿತ ಅಂದರೆ ಏನು ಅಂತ ನೋಡಿರಲ್ಲ ನನ್ನ ಹಳ್ಳಿಯಲ್ಲಿ, ನಾನು ಹುಟ್ಟು ಬಂದು ವಾತಾವರಣದಲ್ಲಿ. ಅಂಥದ್ದು ಇಡೀ ಕರ್ನಾಟಕದ ಬೆಸ್ಟ್ 10 ಡೊಳ್ಳು ಡ್ಯಾನ್ಸರ್ಸ್ ನಿಂತ್ಕೊಂಡ್ರೆ ಅವ್ರು ಸರಿಸಮಾನವಾಗಿ ಡೊಳ್ಳು ನುಡಿಸ್ತೀನಿ ನಾನು. ಕರ್ನಾಟಕದ ಗಂಡು ಕಲೆ ಅಥವಾ ಕರ್ನಾಟಕದ ಗಂಡು ಹೆಣ್ಣು ಕಲೆಗೆ ಯಾವುದೇ ಭೇದ ಭಾವ ಇರಬಾರ್ದು. ಇಂಥ ಒಂದು ಫೋಕ್ನ ಅಥವಾ ಯಾವುದಾದ್ರೂ ಒಂದನ್ನು ಬೆಳೆಸ್ಕೊಂಡ್ ಬಂದಿದೆ ಅಂದರೆ ಈ ಹೋರಾಟನೇ ನಂದು, ಕಂಪ್ಲೀಟ್ ಹೋರಾಟ. ಈ ಹೋರಾಟ ನಾನು ಈ ಸಿನಿಮಾಗೆ ನಿಂತೋಗ್ಬಿಡುತ್ತೆ ಅಂತ ಯಾರಾದರೂ ಅನ್ಕೊಂತಾರೆ ಅನ್ನೋ ಅವ್ರ ಮೈಂಡಲ್ಲಿ ಒಂದು ಥಾಟ್ ಬರೋಕ್ಕೆ ಮೊದಲು ಇಟ್ಸ್ ಅನ್ ಆ್ಯಕ್ಟ್ ಟು ಶೋ ದಟ್ ನೋ, ಐ ವಿಲ್ ನಾಟ್ ಡೈ ದೇರ್. ನಾವು ಸೋಲು ಅನ್ನೋದು ಹೆಂಗೆ ಗೊತ್ತಾ ಮೇಡಮ್, ನಾನು ಅನ್ಕೊಂಡಿರೋದು, ನಾವು ಸೋತ್ ಬಿಟ್ರೆ ಸೋಲು ಅನ್ಕೊಂತೀವಿ, ನಮ್ಮ ತಯಾಣೆಗಲ್ಲ. ನಾನು ಸೋಲು ಒಪ್ಕೊಂಡ್ರೆ ಮಾತ್ರ ಅದು ಸೋತಂಗೆ. ನಾನು ನೋಡ್ದೆ, ಎಲ್ಲೋ ನೋಡ್ದ, ಇವ್ನು ಬಿದ್ದ ಎಡುವುದ ಕಷ್ಟಪಡ್ತಾ ಇದ್ದಾನೆ ಅಂದರೆ ಎಲ್ಲೋ ಇರಬೇಕಾಗಿರೋನು ಹೊರಗೆ ಒಂದು ಜೋಬಲ್ಲಿ 1000 ರೂಪಾಯಿ ಇರಬೇಕಾಗಿರೋ 500 ರೂಪಾಯಿಗೆ ಬಂದಿದೆ ಅಂದರೆ ಸೋಲಲ್ಲ ಅದು. ಇನ್ನೂ ಸ್ಕೋಪ್ ಇದೆ ಅವನಿಗೆ, 10,000 ದಾಟಕ್ಕೂ ಸ್ಕೋಪ್ ಇದೆ. ದಟ್ ಈಸ್ ವಾಟ್ ದ ರೀಸನ್ ಇಟ್ ಈಸ್. ರಿಯಲಿ ಗ್ರೇಟ್. ಸೊ ಇನ್ನು ಕೆಲವೇ ದಿನಗಳು ಸಿನಿಮಾ ತೆರೆ ಮೇಲೆ ಎಲ್ಲರ ಮುಂದೆ ಬರೋದಕ್ಕೆ ರೆಡಿ ಆಗಿದೆ, ಏನು ಹೇಳ್ತೀರಾ? ನಜ್ರಿಯಾ ಬಾನು ಆಗಿ, ಪಾವನ ಗೌಡ ಆಗಿ ಸಿನಿಮಾ ನಮಗೆ ಲೈಫಲ್ಲಿ ತುಂಬ ಮುಖ್ಯವಾಗಿ ಬೇಕಾಗಿರೋದು ಎಲ್ಲದಕ್ಕಿಂತ ಪ್ರೀತಿ. ಸೊ ಆ ಪ್ರೀತಿ ಸಂದೇಶವನ್ನು ನಿಮ್ಗೆ ಕೊಡ್ಲಿಕ್ಕೆ ಬರ್ತಾ ಇದೆ ಮಾರ್ಚ್ 15ಕ್ಕೆ. ಎಲ್ಲ ಥಿಯೇಟ್ರಿಗೆ ಬನ್ನಿ, ಒಟ್ಟಿಗೆ ಕೂತ್ಕೊಂಡು ಸಿನಿಮಾನ ನೋಡೋಣ. ಲೆಟ್ಸ್ ಶೇರ್ ಲವ್, ಸ್ಪ್ರೆಡ್ ಲವ್ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿಬಿಟ್ರು ನಜ್ರಿಯಾ ಅವರು. ಎಸ್, ಕಾರ್ತಿಕ್ ಅವರು ಅಲಿಯಾಸ್ ಶಶಿ ಗೌಡ. ಸೊ ನಾನು ಹೇಳಿದೆ, ಈಗಾಗಲೇ ಹೇಳಾಯ್ತು, ನಾನೆಲ್ಲ ಜಾಸ್ತಿ ಹೇಳ್ಬಿಟ್ಟೆ ಆಗಲಿ. ಈ ಸಿನಿಮಾ ಬರೀ ಸಿನಿಮಾ ಅಲ್ಲ, ನನಗೆ ನನ್ನ ಜೀವನದ ಒಂದು ಅವಿಭಾಜ್ಯ ಅಂಗ. ಅಂದರೆ ಕೈ ಕಾಲು ಹೆಂಗೆ ಇಂಪಾರ್ಟೆಂಟ್, ಹಂಗೆ ಮೆಹಬೂಬ್ ಅನ್ನೋದು ನನಗೆ ಇಂಪಾರ್ಟೆಂಟ್. ಇಟ್ಸ್ ಮೈ ಪರ್ಸ್ನಾಲಿಟಿ ಮೆಹಬೂಬ್ ಅನ್ನೋದು. ಸೊ ಇದು ನನಗೆ ಮಾತ್ರ, ನಿಮ್ಗೆಲ್ರಿಗೂ ಅಲ್ಲ. ಸೊ ಐ ಡೋಂಟ್ ಫೋರ್ಸ್ ಯು ಬರಲೇಬೇಕು, ಸಿನಿಮಾ ನೋಡಲೇಬೇಕು ಅನ್ನೋದನ್ನು. ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಬೇಕು ಅಂದರೆ ನೀವು, ದಿಸ್ ಸಿನಿಮಾ ಈಸ್ ಅನ್ ಆಪ್ಷನ್. ಮೆಹಬೂಬಾ ಈಸ್ ಅನ್ ಆಪ್ಷನ್ ಟು ವಾಚ್ ಎ ಗುಡ್ ಕನ್ನಡ ಫಿಲಮ್. ಸಾಕಷ್ಟು ಸಿನಿಮಾಗಳು ಬರ್ತಿರ್ತವೆ.
ನಮ್ಮ ಜೊತೆಗೆ ಇನ್ನೂ ಒಂದು 3 ಸಿನಿಮಾಗಳು ಬರ್ತಿದೆ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳೇ ನಮ್ಮ ಜೊತೆಗೂ ಬರ್ತಾ ಇದ್ದಾವೆ. ಸೊ ಎಲ್ಲ ಸಿನಿಮಾಗಳನ್ನು ಪ್ರೋತ್ಸಾಹಿಸಬೇಕು, ಎಲ್ಲ ಸಿನಿಮಾಗಳನ್ನು ನೋಡಬೇಕು. ಅಂದರೆ ನಾನು ಹೇಳೋದು ಮೇಡಮ್, 7ರಿಂದ 8 ಕೋಟಿ ಆಡಿಯನ್ಸಲ್ಲಿ ಕೇವಲ 10 ಲಕ್ಷ ಜನ ವ್ಯೂವರ್ಸ್ ಇರುವಂಥದ್ದು ಕನ್ನಡ ಇಂಡಸ್ಟ್ರಿ. ಸೊ ಆ 10 ಲಕ್ಷದಲ್ಲಿ ಒಂದು 5 ಲಕ್ಷ ಜನ ಸಿನಿಮಾ ನೋಡಿದ್ರೆ ಸಿನಿಮಾ ಹಿಟ್ ಅನ್ನೋದು ಇಟ್ಸ್ ಅನ್ ಪ್ರೆಸೆಂಟ್ ಇನ್ಫಾರ್ಮೇಷನ್. ಸೊ ನಾನು ಹೇಳ್ತಾ ಇರೋದು, ಮೆಹಬೂಬಾ ಅನ್ನೋದು ಖಂಡಿತವಾಗಿ ಹೇಳ್ತೀನಿ, ನಿಮ್ಮ ಕಿವಿಗೆ ಬೀಳುತ್ತೆ, ನಿಮ್ಮ ಕಿವಿಗೆ ಬಿದ್ದೇ ಬೀಳುತ್ತೆ. ಮೆಹಬೂಬಾ ಅನ್ನೋ ಸಿನಿಮಾ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ, ಶನಿವಾರ ಅಥವಾ ಭಾನುವಾರ ನಿಮ್ಮ ಕಿವಿಗೆ ಬೀಳುತ್ತೆ, ಚೆನ್ನಾಗಿದೆ ಅಂತೆ ಹೊಸಬರು ಸಿನಿಮಾ ಅನ್ನೋದನ್ನ, ಅವಾಗ ಬಂದು ನೋಡಿ. ಇಷ್ಟು ಹೇಳ್ತೀನಿ. ನಿಮ್ಮ ಕಿವಿಗೆ ಬಂದು ಬೀಳಲಿಲ್ಲ, ಸಿನಿಮಾ ಚೆನ್ನಾಗಿಲ್ವಂತೆ ಅಂತ ಬಂದು ನೋಡಬೇಡಿ. ಇಷ್ಟು ನಾನು ಐ ಆಮ್ ವೆರಿ ಓಪನ್ಲಿ ಟೆಲಿಂಗ್, ಬಿಕಾಸ್ ಐ ಆಮ್ ದಟ್ ಆನೆಸ್ಟ್ಲಿ ಕಾನ್ಫಿಡೆಂಟ್. ನಿಮ್ಮ ಕಿವಿಗೆ ಬೀಳತ್ತೆ, ಮೆಹಬೂಬಾ ಸಿನಿಮಾ ತುಂಬ ಚೆನ್ನಾಗಿದೆ ಅನ್ನೋದನ್ನ ಆವಾಗ ಬಂದು ಸಿನಿಮಾನ ನೋಡಿ. ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ರ ಅಂದ್ರೆ ಅಲ್ಲೇನೋ ಬೇರೆ ಹಾಗೆ ಆಗುತ್ತೆ ಅನ್ನೋ ಒಂದು ಆ ಥಾಟ್ ನನಗೆ ಬರ್ತಾ ಇದೆ. ಅದಾಗೆ ಆಗಲಿ, ಜೊತೆಗೆ ಟಾಕ್ ಆಗಲಿ, ಎಲ್ಲರೂ ನಿಮ್ಮ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಕಾವ್ಯ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಮೆಹಬೂಬಾ ಒಂದು ಪ್ಯೂರ್ ಲವ್ ಸ್ಟೋರಿ. ಇದೇ 15ಕ್ಕೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತದೆ. ನೀವೆಲ್ಲರೂ ಕೂಡ ನಿಮ್ಮ ಹತ್ತಿರದ ಥಿಯೇಟರ್ನಲ್ಲೇ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ.